ಏನು ನಾವು ಅರ್ಥಶಾಸ್ತ್ರ ಅಂದ್ರೆ ಏನು ಅನ್ನೋದನ್ನ ಅರ್ಥ ಮಾಡ್ಕೋಬೇಕು. ಎಕನಾಮಿಕ್ಸ್ ಅಂತ ಹೇಳಿ ಅಂದ್ರೆ ಏನು, ವಾಟ್ ಈಸ್ ಎಕನಾಮಿಕ್ಸ್ ಅನ್ನೋದು ಬಹಳ ಇಂಪಾರ್ಟೆಂಟ್ ಆಗುತ್ತೆ. ಏನು ಅರ್ಥಶಾಸ್ತ್ರ ಅನ್ನೋ ಒಂದೇನು ಪದ ಇದೆ, ಅರ್ಥಶಾಸ್ತ್ರ ಅನ್ನೋದು ಏನು ಒಂದು ಪದ ಇದೆ, ಈ ಪದ ಎಲ್ಲಿಂದ ಬಂದಿದೆ, ಇದರ ಮೂಲ ಒರಿಜಿನ್ ಎಲ್ಲಿಂದ ಬಂತು, ಒಂದು ಗ್ರೀಕ್ ಭಾಷೆಯ ಪದದಿಂದ ಬಂದಿದೆ. ಗ್ರೀಕ್ ಭಾಷೆಯ ಪದ, ರೈಟ್. ಈ ಗ್ರೀಕ್ ಭಾಷೆಯ ಪದ ಏನು, ಓಯಿಕೋನೋಮಸ್ ಅಂತ ಹೇಳಿ ಕರಿತೀವಿ. ನೋಮಸ್ ಅನ್ನೋ ಒಂದು ಪದದಿಂದ ಬಂದಿದೆ, ರೈಟ್. ಇಲ್ಲಿ ನಾವು ಬಿಡಿಸಬಹುದು. ವೈಕೋಸ್ ಅಂದ್ರೆ ಏನು, ವಾಟ್ ಡು ಯು ಅಂಡರ್ಸ್ಟ್ಯಾಂಡ್ ಬೈ ದ ಟರ್ಮ್ ವೈಕೋಸ್? ವೈಕೋಸ್ ಅಂತಂದ್ರೆ ಏನು, ಮನೆ ಅಥವಾ ಕುಟುಂಬ. ಇಸ್ ನಥಿಂಗ್ ಬಟ್ ಹೋಮ್. ಇನ್ನು ನೋಮೋಸ್ ಅಂದ್ರೆ ಏನು, ನಿರ್ವಹಣೆ ಅಥವಾ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ನಿರ್ವಹಣೆ ಅಥವಾ ಮ್ಯಾನೇಜ್ಮೆಂಟ್ ಅಂತ ಕರಿತೀವಿ. ಸೊ ಒಟ್ಟಾರೆಯಾಗಿ ನೋಡ್ಬೇಕಾದ್ರೆ ಇದು ಕುಟುಂಬ ನಿರ್ವಹಣೆ ಅಂತ ಹೇಳಿಂದ ಶುರುವಾಯಿತು. ಯಾಕಂದ್ರೆ ಪ್ರಾಚೀನ ಕಾಲದಲ್ಲಿ ಇಡೀ ರಾಜ್ಯವನ್ನ ನಿರ್ವಹಣೆ ಮಾಡೋದು ಅಥವಾ ಇಡೀ ಅರ್ಥವ್ಯವಸ್ಥೆಯನ್ನ ನಿರ್ವಹಣೆ ಮಾಡೋದು ಅವೆಲ್ಲ ತಲೆಯಲ್ಲಿ ಇರಲಿಲ್ಲ ನಮ್ಗೆ. ಸೊ ಹೀಗಾಗಿ ಈ ಅರ್ಥಶಾಸ್ತ್ರ ಅಂತಂದ್ರೇನು, ಮನೆ ನಿರ್ವಹಣೆ. ಅರ್ಥಶಾಸ್ತ್ರ ಅಂತಂದ್ರೆ ಏನು, ಬೇಸಿಕಲಿ ಏನು ಅರ್ಥಶಾಸ್ತ್ರ ಅಂತಂದ್ರೆ ಏನು? ಎಕನಾಮಿಕ್ಸ್ ಇಸ್ ಅ ಸೋಷಿಯಲ್ ಸೈನ್ಸ್. ಎಕನಾಮಿಕ್ಸ್ ಇಸ್ ಅ ಸೋಷಿಯಲ್ ಸೈನ್ಸ್. ಇದು ಸೋಷಿಯಲ್ ಸೈನ್ಸ್ ಅಲ್ಲ ಇದು. ಎಕನಾಮಿಕ್ಸ್ ಇಸ್ ಅ ಸೋಷಿಯಲ್ ಸೈನ್ಸ್ ದಟ್ ಫೋಕಸಸ್ on production, distribution and consumption of goods and services, right. ಅರ್ಥಶಾಸ್ತ್ರ ಅಂತಂದ್ರೆ ಏನು? ಅರ್ಥಶಾಸ್ತ್ರ ಉತ್ಪಾದನೆ, ಹಂಚಿಕೆ. ಏನಾದ್ರೂ ಒಂದು ವಸ್ತುವನ್ನ ನಾವು ಉತ್ಪಾದನೆ ಮಾಡೋದು ಅರ್ಥಶಾಸ್ತ್ರದ ಒಂದು ಭಾಗ. ಉತ್ಪಾದನೆ, ಹಂಚಿಕೆ, ಅನುಭೋಗ, ಇವನ್ ನೀವು ವಿನಿಮಯದ ಬಗ್ಗೆ ಅಧ್ಯಯನ ಮಾಡುವ ಏನಿದು ಸಮಾಜಶಾಸ್ತ್ರವಾಗಿದೆ. ಸಮಾಜಶಾಸ್ತ್ರ ಬೇಸಿಕಲಿ ಯಾವುದೇ ಒಂದು ವಸ್ತು ಇರಲಿ, ನಮ್ಮ ಕುಟುಂಬದಲ್ಲಿರಲಿ, ನಮ್ಮ ಸಮಾಜದಲ್ಲಿರಲಿ, ನಮ್ಮ ಊರಿನಲ್ಲಿರಲಿ, ನಮ್ಮ ದೇಶದಲ್ಲಿರಲಿ, ಅಲ್ಲಿ ನಿಮಗೆ ಗೌರ್ಮೆಂಟ್ಗಳು ಇನ್ವಾಲ್ವ್ ಆಗ್ತವೆ. ಒಬ್ಬ ವ್ಯಕ್ತಿಯಿಂದ ಹಿಡಿದು ನೋಡ್ರಿ, ಒಬ್ಬ ವ್ಯಕ್ತಿನೂ ಅರ್ಥಶಾಸ್ತ್ರದ ಭಾಗ, ಒಂದು ಸಮುದಾಯನೂ ಅರ್ಥಶಾಸ್ತ್ರದ ಭಾಗ, ಒಂದು ದೇಶ ಮತ್ತು ದೇಶದ ಸರ್ಕಾರ ಕೂಡ ಅರ್ಥಶಾಸ್ತ್ರದ ಭಾಗ. ಎಲ್ಲವೂ ಕೂಡ ಅರ್ಥಶಾಸ್ತ್ರದ ಭಾಗನೇ. ಒಂದು ಉದ್ದಿಮೆ, either it is an individual, community, government, businesses, ಎಲ್ಲರೂ ಕೂಡ ಈ ಅರ್ಥಶಾಸ್ತ್ರದ ಭಾಗಗಳೇ, ರೈಟ್. ಆಮೇಲೆ ನೋಡ್ರಿ, ಅರ್ಥಶಾಸ್ತ್ರದ ಅಧ್ಯಯನ ಇದು ಪ್ರಾಚೀನ ಕಾಲದಿಂದ ನಡ್ಕೊಂಡು ಬಂದಿದ್ದಲ್ಲ. ಬಹಳಷ್ಟು ಜನರಿಗೆ ಒಂದು ತಪ್ಪು ಕಲ್ಪನೆ ಇದೆ. ಏನಂತೇಳಿ ತಪ್ಪು ಕಲ್ಪನೆ ಇದೆ, ರೈಟ್. ಮಲ್ಲಿಕಾ ಅವ್ರು ಹೇಳಿದ್ರು ನೋಡ್ರಿ,
ಏನು ತಪ್ಪು ಕಲ್ಪನೆ ಇದೆ? ಸರ್ ಇದು ಯಾವುದು? ಈ ಅರ್ಥಶಾಸ್ತ್ರದ ಮೊದಲ ಕೃತಿ, ಅರ್ಥಶಾಸ್ತ್ರದ ಮೊದಲ ಕೃತಿ ಅಂತೇಳಿ ಯಾವುದನ್ನ ಕರೀತಾರೆ ನಮ್ಮಲ್ಲಿ? ಯಾವುದು? ಕೌಟಿಲ್ಯ ಅಥವಾ ಚಾಣಕ್ಯನ ಅರ್ಥಶಾಸ್ತ್ರ ಅಂತ ಹೇಳ್ತಾರೆ. ಅದರ ಆಕ್ಚುಲಿ ಅರ್ಥಶಾಸ್ತ್ರ ಕೃತಿ ಅರ್ಥಶಾಸ್ತ್ರದ ಬಗ್ಗೆ ಇದೆಯಾ? ಇದ್ರ ಬಗ್ಗೆ ನಿಮ್ಗೆಲ್ಲ ಗೊತ್ತಿದೆ. 1905ರಲ್ಲಿ ಇದನ್ನು ಯಾರು ಶೋಧಿಸಿದ್ರು? ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ, ಮೈಸೂರು ಓರಿಯೆಂಟಲ್ ಲೈಬ್ರರಿಯಲ್ಲಿ ಯಾರು ಶೋಧಿಸ್ತಾರೆ ಇದನ್ನ? ಯಾರು? ವೆರಿ ಗುಡ್. ಯಾರು? ಆರ್ ಶ್ಯಾಮಶಾಸ್ತ್ರಿ ಅವರು. ಶ್ಯಾಮಶಾಸ್ತ್ರಿ ಅವರು ಇದನ್ನ ಶೋಧಿಸಿ 1909ರಲ್ಲಿ ಪ್ರಕಟಿಸಿದರು. ಆದ್ರೆ ಈ ಅರ್ಥಶಾಸ್ತ್ರ ಯಾವುದಕ್ಕೆ ಸಂಬಂಧಪಟ್ಟಿದೆ? ಇದು ಆಡಳಿತಕ್ಕೆ ಸಂಬಂಧಪಟ್ಟಿದೆ. ಆಡಳಿತ ಅಥವಾ ರಾಜಕೀಯ. ಇದು ನಿಜವಾಗಿ ಅರ್ಥಶಾಸ್ತ್ರದ ಕೃತಿನ ಅಲ್ಲ. ಇದು ಮೊದಲು ಅರ್ಥಶಾಸ್ತ್ರವನ್ನ ಪ್ರತ್ಯೇಕವಾಗಿ ಅಧ್ಯಯನ ಮಾಡ್ತಿರ್ಲಿಲ್ಲ. ಅರ್ಥಶಾಸ್ತ್ರದ ಪ್ರತ್ಯೇಕ ಅಧ್ಯಯನವೇ ಇರಲಿಲ್ಲ. ಓಕೆ, ಅರ್ಥಶಾಸ್ತ್ರದ ಪ್ರತ್ಯೇಕ ಅಧ್ಯಯನವೇ ಇರಲಿಲ್ಲ. ಬಹಳ ಇಂಪಾರ್ಟೆಂಟ್ ಇದು. ಎರಡು ಜೊತೆಯಲ್ಲೇ ಓದ್ತಾ ಇದ್ರು. ಎರಡು ಜೊತೆಯಲ್ಲೇ ಓದ್ತಾ ಇದ್ರು. ಅರ್ಥಶಾಸ್ತ್ರವನ್ನ ಪ್ರತ್ಯೇಕವಾಗಿ ಅಧ್ಯಯನ ಮಾಡಿದವರು ಯಾರು? ಪ್ರತ್ಯೇಕ ಅಧ್ಯಯನ ಮೊದಲ ಬಾರಿಗೆ ಮಾಡಿದವರು ಯಾರು? 1776ರಲ್ಲಿ ಅಡಮ್ ಸ್ಮಿತ್ ಅನ್ನೋ ವ್ಯಕ್ತಿ. ಯಾವ ಕೃತಿಯನ್ನ ಬರೆದ ಇವನು? ವೆಲ್ತ್ ಆಫ್ ನೇಷನ್ಸ್ ಅನ್ನೋ ಕೃತಿಯನ್ನ. ವೆಲ್ತ್ ಆಫ್ ನೇಷನ್ಸ್ ಅನ್ನೋ ಒಂದು ಕೃತಿಯನ್ನ. ಬ್ಲ್ಯಾಕ್ ಸ್ಲೈಡ್ ಬರ್ಕೊಂಡಿಲ್ಲ? ಬರ್ಕೊಳ್ರಿ ಬೇಗ. ಈ ಸ್ಲೈಡ್ ಯಾರು ಬರ್ಕೊಂಡಿಲ್ಲ? ಡನ್ನ ಎಲ್ಲರದು? ಸರ್ ಸ್ವಲ್ಪ ಸ್ಲೋ ಹೇಳಿ. ಎಸ್, ಸ್ಲೋ ಮಾಡು. ನಾನು ಹೆಂಗೆ ಕೇಳೋರೇ ಬೇಕು. ಸ್ಲೋ ಹೇಳಿ ಅನ್ನೋರಿದ್ರೆ ಬಹಳ ಖುಷಿ ಆಗ್ಬಿಡುತ್ತೆ. ಯೂಸ್ ಬ್ಲ್ಯಾಕ್ ಕಲರ್ ಸೈಡ್. ಎಸ್ ಎಸ್ ಎಸ್, ಬ್ಲ್ಯಾಕ್ ಸೈಡ್ ಯೂಸ್ ಮಾಡ್ತೀನಿ ನೋಡ್ರಿ. ದ ಫಸ್ಟ್ ಟೈಮ್ ಸಪರೇಟ್ ಸ್ಟಡಿ ಆಫ್ ಎಕನಾಮಿಕ್ಸ್. ಸ್ಟಡಿ ಆಫ್ ಎಕನಾಮಿಕ್ಸ್ ಮಾಡಿದವರು ಯಾರು? ಅಡಮ್ ಸ್ಮಿತ್. ಯಾವ ದೇಶದವರು ಅಡಮ್ ಸ್ಮಿತ್? ಯಾವ ದೇಶದವನು? ಸ್ಕಾಟ್ಲೆಂಡ್ ದೇಶದವನು. ಯಾವ ಕೃತಿಯನ್ನ ಬರೀತಾನೆ? ವೆಲ್ತ್ ಆಫ್ ನೇಷನ್ಸ್ ಕೃತಿಯನ್ನ ಬರೀತಾನೆ. ವೆಲ್ತ್ ಆಫ್ ನೇಷನ್ಸ್ ಕೃತಿಯನ್ನ ಇವನು ಬರೀತಾನೆ. ಇಸ್ ಇಟ್ ಕ್ಲಿಯರ್? ಸೊ ಹೀಗಾಗಿ 1700 ಪ್ರಶ್ನೆ ಕೇಳ್ತಾರೆ ನಿಮಗೆ. 18ನೇ ಶತಮಾನದವರೆಗೆ ಅರ್ಥಶಾಸ್ತ್ರದ ಪ್ರತ್ಯೇಕ ಅಧ್ಯಯನ ಇರಲಿಲ್ಲ. ರೈಟ್? ಪ್ರತ್ಯೇಕ ಅರ್ಥಶಾಸ್ತ್ರದ ಅಧ್ಯಯನ ಇರಲಿಲ್ಲ. ಹೀಗಾಗಿ ಫಾದರ್ ಆಫ್ ಎಕನಾಮಿಕ್ಸ್ ಯಾರು? ಫಾದರ್ ಆಫ್ ಎಕನಾಮಿಕ್ಸ್. ವೆರಿ ಗುಡ್. ಯಾರು? ಆಡಮ್ ಸ್ಮಿತ್. ಅದಕ್ಕೆ ನಾವು ಆಡಮ್ ಸ್ಮಿತ್ ಅವರನ್ನ ಏನಂತ ಕರಿತೀವಿ? ಫಾದರ್ ಆಫ್ ಎಕನಾಮಿಕ್ಸ್. ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಯಾರನ್ನ ಕರಿತೀವಿ? ಆಡಮ್ ಸ್ಮಿತ್ ಅವರನ್ನ ಕರಿತೀವಿ. ಆಡಮ್ ಸ್ಮಿತ್ ಅವರನ್ನ ಅರ್ಥಶಾಸ್ತ್ರದ ಪಿತಾಮಹ
ಅವರ ಬಗ್ಗೆ ಹೇಳ್ತೀನಿ ನಾನು. ಬರ್ಕೊಳ್ರಿ ಇದನ್ನ. ಬೇಗ ಬರ್ಕೊಳ್ರಿ. ಸ್ಲೋ ಹೇಳಿ, ಸ್ಪೀಡ್ ಹೇಳಿ, ತಲೆ ಕೆಳಗೆ ಮಾಡಿ ಕಾಲ್ ಮ್ಯಾಲ್ ಮಾಡಿ ಹೇಳ್ರಿ. ಇವೆಲ್ಲ ಕಮೆಂಟ್ ಬಾಕ್ಸ್ ಅಲ್ಲಿ ಅನವಶ್ಯಕವಾಗಿ ಬರೆಯುವಂಗಿಲ್ಲ ಅಂತ ಹೇಳಿದ್ರು. ಓಕೆ, ನೆಕ್ಸ್ಟ್ ಯಾರು ಇವರು? ಆಡಮ್ ಸ್ಮಿತ್. ಇವ್ರ ಬಗ್ಗೆ 4 ವಿಷಯಗಳನ್ನು ನಾವು ತಿಳ್ಕೊಳ್ಳೋಣ. ಆಡಮ್ ಸ್ಮಿತ್, ಯಾಕಂದ್ರೆ ಇವ್ರ ಬಗ್ಗೆ ಸಾಕಷ್ಟು ಪ್ರಶ್ನೆಗಳು ಬರ್ತವೆ. ಆಡಮ್ ಸ್ಮಿತ್ ಯಾರು ಅನ್ನೋ ಪ್ರಶ್ನೆ ನಿಮಗೆ ಗೊತ್ತಿರಬೇಕು. ಮೊದಲ ಬಾರಿಗೆ ಅರ್ಥಶಾಸ್ತ್ರದ ಅಧ್ಯಯನವನ್ನ ಇವರೇ ಶುರು ಮಾಡಿದ್ರು ಅಂತೇಳಿ ಹೇಳಿದ್ರು. ಸೊ ಯಾರು ಇವರು? ಇವ್ರು ಯಾವ ದೇಶದವ್ರು? ಇವರು ಆಡಮ್ ಸ್ಮಿತ್ 18ನೇ ಶತಮಾನದಲ್ಲಿದ್ದವರು. 1723ರಿಂದ 1790ರವರೆಗಿದ್ರು ಇವರು. ಯಾವ ದೇಶದವರು? ಸ್ಕಾಟ್ಲೆಂಡ್ ದೇಶ. ಒಂದ್ಸರ್ತಿ ಇದೇ ಪ್ರಶ್ನೆ ಆಗಿತ್ತು, ಆಡಮ್ ಸ್ಮಿತ್ ಮೂಲತಃ ಯಾವ ದೇಶಕ್ಕೂ ಸೇರಿದವರು ಅಂತ. ಸೊ ಈ ಬಿಲಾಂಗ್ ಟು ಸ್ಕಾಟ್ಲೆಂಡ್, ರೈಟ್. ಇವರ ಕೃತಿ ಯಾವುದು? ಇವರ ಕೃತಿ ಯಾವುದು? ಎಲ್ಲರಿಗೂ ಗೊತ್ತಿದೆ, ವೆಲ್ತ್ ಆಫ್ ನೇಷನ್ಸ್ ಅಂತ. ಇವರ ಕೃತಿ ಯಾವುದು? ವೆಲ್ತ್ ಆಫ್ ನೇಷನ್ಸ್ ಅನ್ನೋದು ಇವರ ಕೃತಿ. ಇವರನ್ನ ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಹೇಳಿ ಕರಿತೀವಿ. ಇದರ ಪೂರ್ತಿ ಹೆಸರೇನು? ಆನ್ ಇನ್ಕ್ವೈರಿ ಇಂಟು ನೇಚರ್ ಅಂಡ್ ಕಾಸಸ್. ಆನ್ ಎನ್ಕ್ವೈರಿ ಇಂಟು ನೇಚರ್ ಅಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್. ಎಸ್, ಇನ್ನೊಂದು ಕೃತಿ ಇದೆ. ಇನ್ನೊಂದು ಕೃತಿ ಯಾವುದು ಇವ್ರದ್ದು ಪ್ರಮುಖವಾಗಿದ್ದು? ದ ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್. ಇದನ್ನು ಇವರು ಬರೆದಿದ್ದು 1776ರಲ್ಲಿ. ಇನ್ನೊಂದು ಏನು? ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್. ಥಿಯರಿ ಆಫ್ ಮಾರಲ್ ಸೆಂಟಿಮೆಂಟ್ಸ್ ಕೃತಿಯನ್ನ 1776ರಲ್ಲಿ ಇವರು ಬರೀತಾರೆ. ಆಮೇಲೆ ಇವ್ರನ್ನ ಕೇವಲ ಅರ್ಥಶಾಸ್ತ್ರದ ಪಿತಾಮಹ ಅಂತೇಳಿ ಅಷ್ಟೇ ಕರೆಯೋದಿಲ್ಲ. ಪಿತಾಮಹ ಅನ್ನೋದ್ರ ಜೊತೆಗೆ ಬಂಡವಾಳ ಶಾಹಿಯ ಪಿತಾಮಹ ಅಂತೇಳಿ ಕೂಡ ಕರೀತಾರೆ. ಫಾದರ್ ಆಫ್ ಎಕನಾಮಿಕ್ಸ್ ಅಂತ ಇವ್ರನ್ನ ಕರೀತಾರೆ. ಫಾದರ್ ಆಫ್ ಕ್ಯಾಪಿಟಲಿಸಮ್ ಅಂತಲೂ ಕೂಡ ಇವರ ಕರೀತಾರೆ. ಫಾದರ್ ಆಫ್ ನಿಯೋ ಎಕನಾಮಿಕ್ಸ್ ಅಂತೇಳಿ ಯಾವ್ದು ಕರೀತಾರೆ? ನಿಯೋ ಕ್ಲಾಸಿಕಲ್ ಎಕನಾಮಿಕ್ಸ್. ಫಾದರ್ ಆಫ್ ನಿಯೋ ಕ್ಲಾಸಿಕಲ್ ಎಕನಾಮಿಕ್ಸ್ ಯಾರು? ಇದು ಕೂಡ ಪ್ರಶ್ನೆ ಆಗಿದೆ ಹಲವಾರು ಬಾರಿ. ನವ ಸಂಪ್ರದಾಯದ ಅರ್ಥಶಾಸ್ತ್ರದ ಪಿತಾಮಹ ಯಾರು? ವೆರಿ ಗುಡ್. ಯಾರು? ಅಲ್ಫ್ರೆಡ್ ಮಾರ್ಷಲ್. ಇಲ್ಲ, ಮಾರಲ್ ಸೆಂಟಿಮೆಂಟ್ಸ್ 1759 ಇಲ್ಲಿ 1776 1759. ಯಾರು? ಅಲ್ಫ್ರೆಡ್ ಮಾರ್ಷಲ್ ಅನ್ನೋರು. ಅಲ್ಫ್ರೆಡ್ ಮಾರ್ಷಲ್ ಅವರು 20ನೇ ಶತಮಾನದಲ್ಲಿ, ಅಲ್ಫ್ರೆಡ್ ಮಾರ್ಷಲ್ 19 ಮತ್ತು 20ನೇ ಶತಮಾನದಲ್ಲಿದ್ರು. ಇವರ ಕೃತಿ ಯಾವುದು? ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್. ಇವರ ಕೃತಿ ಯಾವುದು? ಪ್ರಿನ್ಸಿಪಲ್ ಆಫ್ ಎಕನಾಮಿಕ್ಸ್.
ಎಕನಾಮಿಕ್ಸ್ ಇವರ ಹೇಳ್ತೀನಿ ನಾನು. ಲಾಸೈಸ್ ಫೇರು, ಇನ್ವಿಸಿಬಲ್ ಹ್ಯಾಂಡು ಎಲ್ಲ ಮುಂದೆ ಹೇಳ್ತಾ ಹೋಗ್ತೀನಿ. ಯು ಡೋಂಟ್ ವರಿ. ಸುಮ್ಮ ನೀವೇನ್ ಮಾಡ್ರಿ, ನಿಧಾನವಾಗಿ ಕೇಳ್ಕೊಂಡು ಅರ್ಥ ಮಾಡ್ಕೊಂಡು ನೋಟ್ಸ್ ಮಾಡ್ಕೊಂಡು ಹೋಗಿ. ಬಹಳ ಇಂಪಾರ್ಟೆಂಟ್. ಡನ್ನ. ಸೊ ಈಗ ಅರ್ಥಶಾಸ್ತ್ರ ಯಾವ ರೀತಿ ಅಧ್ಯಯನ ಶುರುವಾಯಿತು, ಯಾರು ಅಧ್ಯಯನ ಶುರು ಮಾಡಿದ್ರು ಅನ್ನೋದನ್ನ ನಾವು ಅರ್ಥ ಮಾಡ್ಕೊಂಡ್ವಿ. ಯಾವ ರೀತಿ ಶುರುವಾಯಿತು, ಯಾರು ಶುರು ಮಾಡಿದ್ರು ಅರ್ಥಶಾಸ್ತ್ರವನ್ನ ಅನ್ನೋದನ್ನ ನಾವಿಲ್ಲಿ ಸರಿಯಾಗಿ ಅರ್ಥ ಮಾಡ್ಕೊಂಡಿದ್ದೀವಿ. ಸರ್ ಐ ಆಮ್ ಓಲ್ಡ್ ಸ್ಟೂಡೆಂಟ್, ನಾನು ಆಫ್ಲೈನ್ ಕ್ಲಾಸ್ ಕೇಳ್ತೀನಿ, ಬಟ್ ಎಕನಾಮಿಕ್ ಕ್ಲಾಸ್ ಲೈವ್ ಬೆಸ್ಟ್ ಆರ್ ಆಫ್ಲೈನ್ ಸರ್. ಎಕನಾಮಿ ಕಾನ್ಸೆಪ್ಟ್ ಓರಿಯೆಂಟೆಡ್ ಕ್ಲಾಸ್ ಆಗಿರೋದ್ರಿಂದ ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೈವ್ ಅಲ್ಲೇ ತಗೊಳ್ಳಿ. ರೈಟ್, ಎಷ್ಟು ಸಾಧ್ಯ ಆಗುತ್ತೆ ಅಷ್ಟು ಲೈವ್ ಅಲ್ಲೇ ಎಕನಾಮಿಕ್ಸ್ ಕ್ಲಾಸ್ಗಳನ್ನು ನೋಡ್ರಿ. ಅಲ್ಲ, ರೆಕಾರ್ಡಿಂಗ್ ನೋಡಿದ್ರೆ ಏನು ಸಮಸ್ಯೆ ಇಲ್ಲ, ಬಟ್ ನಿಮ್ಗೆ ಡೌಟ್ಗಳು ಬಂದಾಗ, ಇಫ್ ಸಪೋಸ್ ನಿಮ್ಗೆ ಡೌಟ್ಗಳು ಬಂದವು ಅಂತಂದ್ರೆ ನಿಮ್ಗೆ ಏನಾಗುತ್ತೆ, ಇಮ್ಮಿಡಿಯೇಟ್ ಕೇಳಕ್ಕೆ ಲೈವ್ ಕ್ಲಾಸ್ ಅಲ್ಲಿ ಅನುಕೂಲ ಆಗುತ್ತೆ, ಅವಕಾಶ ಆಗುತ್ತೆ. ಎಸ್, ಅಲ್ ರೈಟ್, ಮುಂದಕ್ಕೆ ಹೋಗೋಣ. ಓಕೆ, ಸೊ ಅರ್ಥಶಾಸ್ತ್ರದ ವ್ಯಾಖ್ಯಾನಗಳನ್ನ ಅಧ್ಯಯನ ಮಾಡೋಣ. ಮೊದಲಿಗೆ ಯಾವುದು? ಸಂಪತ್ತಿನ ವ್ಯಾಖ್ಯಾನ ಅಥವಾ ವೆಲ್ತ್ ಡೆಫಿನಿಷನ್ ಅಂತ ಕರೀತೀವಿ. ಸಂಪತ್ತಿನ ವ್ಯಾಖ್ಯೆ ಅಥವಾ ವೆಲ್ತ್ ಡೆಫಿನಿಷನ್ ಅಂತ ಕರಿತೀವಿ. ಬಹಳ ಇಂಪಾರ್ಟೆಂಟ್ ಇದು, ಬಹಳ ಇಂಪಾರ್ಟೆಂಟು, ನಿಮ್ಗೆಲ್ಲ ಗೊತ್ತಿರಬೇಕು. ಏನು ಸಂಪತ್ತಿನ ವ್ಯಾಖ್ಯೆ ಅಂದ್ರೆ ಏನು? ಸಂಪತ್ತಿನ ವ್ಯಾಖ್ಯೆ ಅಂದ್ರೆ ಏನು? ಒಂದು ನಿಮಿಷ. ಸಂಪತ್ತಿನ ವ್ಯಾಖ್ಯೆ ಎಂದ್ರೇನು? ಬಹಳ ನೀಟಾಗಿ ಅರ್ಥ ಮಾಡ್ಕೋಬೇಕು. ಏನು ಸಂಪತ್ತಿನ ವ್ಯಾಖ್ಯೆ? ಇದನ್ನ ನೀಡಿದವ್ರು ಯಾರು? ಮೊದಲನೇದಾಗಿ ಅದನ್ನ ತಿಳ್ಕೊಳ್ರಿ. ಇದನ್ನ ನೀಡಿದವ್ರು ಯಾರು? ಅವರೇ, ಆಡಮ್ ಸ್ಮಿತ್ ಅವರೇ. ಆಡಮ್ ಸ್ಮಿತ್ ಅವರೇ ಯಾವ ಕೃತಿಯಲ್ಲಿ ಇದನ್ನು ನೀಡಿದ್ದಾರೆ? ಅನ್ ಎನ್ಕ್ವೈರಿ ಇಂಟು ನೇಚರ್ ಅಂಡ್ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್. An inquiry into nature and the causes of wealth of nations. ಅವಾಗೆಲ್ಲ ನೋಡ್ರಿ, ರಾಷ್ಟ್ರಗಳು ಇರಲಿಲ್ಲ. ಅವಾಗೆಲ್ಲ ರಾಜರು ನಿಯಂತ್ರಣದಲ್ಲಿಟ್ಟಿರ್ತಕ್ಕಂಥ ಹಲವಾರು ಬೇರೆ ಬೇರೆ ಸಾಮ್ರಾಜ್ಯಗಳಿದ್ವು. ಇಲ್ಲಿ ನೇಷನ್ಸ್ ಅಂದ್ರೆ ಏನು? ಬೇರೆ ಬೇರೆ ಸಾಮ್ರಾಜ್ಯಗಳಿದ್ವು. ಓಕೆ, ಬೇರೆ ಬೇರೆ ಸಾಮ್ರಾಜ್ಯಗಳಿದ್ವು. ಸೊ ಇವ್ರು ಏನ್ ಮಾಡ್ತಾರೆ ಅಂತಂದ್ರೆ, ಈ ಅರ್ಥ ವ್ಯವಸ್ಥೆಗಳನ್ನ ಒಟ್ಟಾರೆಯಾಗಿ ಗಮನಿಸಬೇಕು. ಅರ್ಥ ವ್ಯವಸ್ಥೆಯನ್ನ ನಾವು ಒಟ್ಟಾರೆಯಾಗಿ ಗಮನಿಸಬೇಕು. ರೈಟ್. ಇವ್ರೇನ್ ಹೇಳ್ತಾರೆ? ಎಕನಾಮಿಕ್ಸ್ ಇಸ್ ಅ ಸೈನ್ಸ್ ವಿಚ್ ಎನ್ಕ್ವೈರ್ಸ್ ಇಂಟು ನೇಚರ್ ಅಂಡ್ ದ ಕಾಸಸ್ ಆಫ್ ವೆಲ್ತ್ ಆಫ್ ನೇಷನ್ಸ್. ಅಂದ್ರೆ ಏನು? ಅರ್ಥಶಾಸ್ತ್ರ ಏನು? ಅರ್ಥಶಾಸ್ತ್ರ ಈ ಸಾಮ್ರಾಜ್ಯಗಳು ಅಥವಾ ದೇಶಗಳ ಸಂಪತ್ತಿನ ಕಾರಣ ಮತ್ತು ಸ್ವರೂಪಗಳ ಅಧ್ಯಯನ ಅಂತ ಹೇಳ್ತಾರೆ. ಏನು? ವೆಲ್ತ್ ಆಫ್ ನೇಷನ್ಸ್ ಯಾವ ರೀತಿ ಈ ಸಾಮ್ರಾಜ್ಯಗಳು ಸಂಪತ್ತನ್ನ ಗಳಿಸಿವೆ. ರೈಟ್.
ಇವ್ರು ಏನ್ ಹೇಳ್ತಾರೆ, ಅರ್ಥಶಾಸ್ತ್ರದ ಗುರಿ ಏನು? ಅರ್ಥಶಾಸ್ತ್ರದ ಗುರಿ ಸಂಪತ್ತಿನ ಅಧ್ಯಯನ. ಸಂಪತ್ತು ಯಾವ ರೀತಿ ಬರ್ತಾ ಇದೆ, ಸಂಪತ್ತು ಯಾವ ರೀತಿ ಬರ್ತಾ ಇದೆ, ರೈಟ್? ಯಾವ ರೀತಿ ಗಳಿಕೆ ಆಗುತ್ತೆ ಮತ್ತು ಯಾವ ರೀತಿ ಖರ್ಚಾಗುತ್ತೆ. ಹೌ ಯು ಆರ್ ಅರ್ನಿಂಗ್ ದ ವೆಲ್ತ್ ಅಂಡ್ ಹೌ ಯು ಆರ್ ಸ್ಪೆಂಡಿಂಗ್ ದ ವೆಲ್ತ್, ಇವೇ ಬಹಳ ಇಂಪಾರ್ಟೆಂಟ್. ಹೌ ಯು ಆರ್ ಅರ್ನಿಂಗ್ ದ ವೆಲ್ತ್, ಹೌ ಯು ಆರ್ ಸ್ಪೆಂಡಿಂಗ್ ದ ವೆಲ್ತ್ ಬಹಳ ಇಂಪಾರ್ಟೆಂಟ್. ಯಾವ ರೀತಿ ನೀವು ಗಳಿಕೆ ಮಾಡ್ತಾ ಇದ್ರಿ, ಯಾವ ರೀತಿ ಖರ್ಚು ಮಾಡ್ತಾ ಇದ್ರಿ, ಯಾವ ರೀತಿ ಗಳಿಕೆ ಮಾಡ್ತಾ ಇದ್ರಿ, ಯಾವ ರೀತಿ ಖರ್ಚು ಮಾಡ್ತಾ ಇದ್ರಿ, ಇದು ನಮಗೆ ಗೊತ್ತಿರಬೇಕು, ರೈಟ್? ಇದನ್ನ ನಾವು ಅರ್ಥ ಮಾಡ್ಕೊಳ್ಬೇಕು. ಇದು ಗೊತ್ತಿದ್ರೆ ನಿಮ್ಗೆ ಗೊತ್ತಾಗುತ್ತೆ ಎಲ್ಲಿಂದ ಬರ್ತಾ ಇದೆ ಅಂತೇಳಿ. ಗೊತ್ತಾದ್ರೆ ಅಲ್ಲಿಂದ ನಾವು ಇದನ್ನ ಕಳಿಸಬಹುದು. ಅದಕ್ಕೆ ಅಡಮ್ ಸ್ಮಿತ್ ಅವರು ಒಂದು ಅದ್ಭುತವಾದಂತ, ಯಾಕಂದ್ರೆ ಅವಾಗ ಎಲ್ಲಾ ಅರ್ಥವ್ಯವಸ್ಥೆಯನ್ನ ಯಾರು ನಿಯಂತ್ರಣ ಮಾಡ್ತಾ ಇದ್ರು ಆ ಸಮಯದಲ್ಲಿ? ಆ ಸಮಯದಲ್ಲಿ ಎಲ್ಲಾ ಅರ್ಥವ್ಯವಸ್ಥೆಯನ್ನ ಯಾರು ನಿಯಂತ್ರಣ ಮಾಡ್ತಾ ಇದ್ರು? ರಾಜರು ನಿಯಂತ್ರಣ ಮಾಡ್ತಾ ಇದ್ರು, ರೈಟ್? ಯಾರು ನಿಯಂತ್ರಣ ಮಾಡ್ತಾ ಇದ್ರು? ರಾಜರು ನಿಯಂತ್ರಣ ಮಾಡ್ತಾ ಇದ್ರು. ಹೀಗಾಗಿ ಈ ರಾಜರ ನಿಯಂತ್ರಣ ಬೇಡ ಅಂತ ಹೇಳ್ತಾರೆ. ಇವರು ಯಾವ ಸಿದ್ಧಾಂತವನ್ನ ಪ್ರತಿಪಾದಿಸ್ತಿದ್ರು? ಇವರ ಪ್ರತಿಪಾದಿಸಿದ ಸಿದ್ಧಾಂತವನ್ನ ನಾವೇನಂತೇಳಿ ಕರಿತೀವಿ? ಇವರ ಥಿಯರಿಯನ್ನ ಏನಂತೇಳಿ ಕರಿತೀವಿ ನಾವು? ಲಾಸೈಜ್ ಫೇರ್ ಅಂತೇಳಿ ಕರಿತೀವಿ. ಲಾಸೈಜ್ ಫೇರ್. ಲಾಸೈಜ್ ಫೇರ್ ಅಂತ ಹೇಳಿ ನಾವು ಇದನ್ನ ಕರಿತೀವಿ. ಎಸ್, ಏನಿದು ಲಾಸೈಜ್ ಫೇರ್ ಅಂತಂದ್ರೆ? ಯಾರಾದ್ರೂ ಹೇಳ್ತೀರಾ ಲಾಸೈಜ್ ಫೇರ್ ಅಂತಂದ್ರೆ ಏನು? ವಾಟ್ ಈಸ್ ಲಾಸೈಜ್ ಫೇರ್? ಎನಿವನ್? ನೋಡ್ರಿ, ಮಾರುಕಟ್ಟೆಯಲ್ಲಿ ಸರ್ಕಾರದ ಹಸ್ತಕ್ಷೇಪ ಬೇಡ. ಮಾರುಕಟ್ಟೆಯಲ್ಲಿ ಯಾರ ಹಸ್ತಕ್ಷೇಪ ಬೇಡ? ಸರ್ಕಾರದ ಹಸ್ತಕ್ಷೇಪ ಅಥವಾ ರಾಜ್ಯದ ಹಸ್ತಕ್ಷೇಪ ಇರಬಾರದು. ರಾಜ್ಯ ಮತ್ತು ಆರ್ಥಿಕ ವ್ಯವಸ್ಥೆ ಎರಡು ಬೇರೆ ಬೇರೆ ಆಗಿರ್ಬೋದು. ನೋ ಇಂಟರ್ವೆನ್ಷನ್ ಆಫ್ ಸ್ಟೇಟ್ ಇನ್ ಎಕಾನಮಿ. ಯಾವ ರೀತಿ ಉತ್ಪಾದನೆ ಆಗ್ತಾ ಇದೆ, ಯಾವ ರೀತಿ ಹಂಚಿಕೆ ಆಗ್ತಾ ಇದೆ, ಯಾವ ರೀತಿ ಅನುಭೋಗ ಆಗ್ತಾ ಇದೆ, ಯಾವ ರೀತಿ ವಿನಿಮಯ ಆಗ್ತಾ ಇದೆ, ಇದರಲ್ಲಿ ಸರ್ಕಾರದ ಹಸ್ತಕ್ಷೇಪ ಇರಬಾರದು. ಇದರಲ್ಲಿ ಏನಿರಬಾರ್ದು? ಸರ್ಕಾರದ ಹಸ್ತಕ್ಷೇಪ ಇರಬಾರದು. ಮತ್ತೆ ಯಾರ ಹಸ್ತಕ್ಷೇಪ ಇರಬೇಕು? ಯಾರ ಹಸ್ತಕ್ಷೇಪ ಇರಬೇಕು? ಅದನ್ನೇ ಹೇಳ್ತಾರೆ ಇವರು. ಅದನ್ನ ನಾನು ನಿಮಗೆ ಹೇಳ್ತೀನಿ. ಈ ಸ್ಲೈಡ್ ಬರ್ಕೊಳ್ರಿ ಬೇಗ. ನೋ ಇಂಟರ್ವೆನ್ಷನಿಸಮ್. ಈಗ ನೋಡ್ರಿ, ನೋ ಇಂಟರ್ವೆನ್ಷನ್ ಅಂತಂತಂದ್ರೆ, ನೋ ಇಂಟರ್ವೆನ್ಷನ್ ಅಂತಂದ್ರೆ ಏನರ್ಥ? ನಿಜಮ್ ಅಂತೇಳಿ ಕರಿತೀವಿ ನಾವು ಇದನ್ನ. ನೋ ಇಂಟರ್ವೆನ್ಷನ್ ಅಂತಂದ್ರೆ ಏನು? ಸರ್ಕಾರ ಯಾವುದೇ ರೀತಿಯಲ್ಲಿ ಮಾರುಕಟ್ಟೆಯನ್ನ ನಿಯಂತ್ರಣ ಮಾಡಬಾರ್ದು. ಅಂದ್ರೆ ಏನು? ನೀವು ಯಾವುದೇ ರೀತಿಯಂತ ಲೈಸೆನ್ಸ್ ಅನ್ನ ನೀಡುವ ಅವಶ್ಯಕತೆ ಇಲ್ಲ, ನೀವು ಯಾವುದೇ ರೀತಿಯಾದಂತ ಸಬ್ಸಿಡಿ ನೀಡುವಂತ ಅವಶ್ಯಕತೆ ಇಲ್ಲ, ಏನೂ ಇರಬಾರ್ದು. ನಿಮ್ದು ಲೈಸೆನ್ಸ್ ನೀವು ಕೊಡಬೇಡ್ರಿ, ಸಬ್ಸಿಡಿ ನೀವು ಕೊಡಬೇಡ್ರಿ, ಏನೂ ಮಾಡಬೇಡ್ರಿ ನೀವು. ಯಾವುದು ನಿಮ್ಮ ಅವಶ್ಯಕತೆ ಇಲ್ಲ. ಸರ್ಕಾರದ ಶೂನ್ಯ ಭಾಗಿಯಾಗುವಿಕೆ ಅಂದ್ರೆ ಭಾಗಿ ಆಗ್ಲೇಬಾರ್ದು. ಸರ್ಕಾರ ಪಾರ್ಟಿಸಿಪೇಟ್ ಮಾಡಲಿಲ್ಲ ಅಂತಂದ್ರೆ ಏನು? ಯಾರು ಕಂಟ್ರೋಲ್ ಮಾಡ್ತಾರೆ? ಯಾರು ಕಂಟ್ರೋಲ್ ಮಾಡ್ತಾರೆ ಅಂತಂದ್ರೆ
ಈ ಮಾರುಕಟ್ಟೆಯ ಕಾಣದ ಕೈಗಳು, ಮಾರುಕಟ್ಟೆಯ ಕಾಣದ ಕೈಗಳು, ಇನ್ವಿಸಿಬಲ್ ಹ್ಯಾಂಡ್ಸ್ ಆಫ್ ಮಾರ್ಕೆಟ್. ಮಾರ್ಕೆಟ್ ಏನು? ಇದರಲ್ಲಿ ಡಿಮ್ಯಾಂಡ್ ಬರುತ್ತೆ. ಡಿಮ್ಯಾಂಡ್ ಅಂತಂದ್ರೆ ಮತ್ತು ಸಪ್ಲೈ, ಬೇಡಿಕೆ ಮತ್ತು ಪೂರೈಕೆ ಅಂತ ಕರಿತೀವಿ. ಏನಂತ ಕರಿತೀವಿ? ಬೇಡಿಕೆ ಮತ್ತು ಪೂರೈಕೆ ಅಂತ ಹೇಳಿ ಕರಿತೀವಿ. ಆ ಬೇಡಿಕೆ ಪೂರೈಕೆ ಯಾವ ರೀತಿ ಇರುತ್ತೆ? ಆ ಬೇಡಿಕೆ ಪೂರೈಕೆ ಆಧಾರದಲ್ಲೇ, ಬೇಡಿಕೆ ಪೂರೈಕೆ ಆಧಾರದಲ್ಲೇ ಇಡೀ ಮಾರುಕಟ್ಟೆ ನಡೀಬೇಕು. ಬೇಡಿಕೆ ಹೆಚ್ಚಿದ್ರೆ ಏನಾಗುತ್ತೆ? ಪೂರೈಕೆ ಹೆಚ್ಚಾಗುತ್ತೆ. ಬೇಡಿಕೆ ಕಡಿಮೆ ಇದ್ರೆ ಪೂರೈಕೆ ಕಡಿಮೆ ಆಗುತ್ತೆ. ಬೇಡಿಕೆ ಹೆಚ್ಚಿದ್ರೆ ಅದು ಕೂಡ ಹೆಚ್ಚಾಗುತ್ತೆ. ಸೊ ನೇರವಾಗಿ ಏನ್ ಹೇಳ್ತಾ ಇದಾರೆ ಇಲ್ಲಿ? ಇದನ್ನ ಸಪೋರ್ಟ್ ಥಾಮಸ್ ಮಾಲ್ಥೂಸ್ ಸಪೋರ್ಟ್ ಮಾಡ್ತಾರೆ, ಡೇವಿಡ್ ರಿಕಾರ್ಡ್. ಈ ಒಂದು ಥಿಯರಿಯನ್ನ ಬೆಂಬಲಿಸಿದವರು ಯಾರು? ಥಾಮಸ್ ಮಾಲ್ಥೂಸ್, ಮಾಲ್ಥೂಸಿಯನ್ ಥಿಯರಿ ಅಂತೇಳಿ ನಾವು ಕರಿತೀವಿ. ಡೇವಿಡ್ ರಿಕಾರ್ಡೋ. ಇಲ್ಲಿ ಎಲ್ಲಾ ಸರ್ಕಾರ ಜೀರೋ, ಯಾವುದೇ ರೀತಿಯ ಹಸ್ತಕ್ಷೇಪ ಮಾಡದೆ ಮಾರ್ಕೆಟ್ ಅನ್ನು ತನ್ನ ಪಾಟಿಗೆ ತಾನು ಬಿಟ್ರೆ ಮಾರ್ಕೆಟ್ ಏನಿರ್ತದೆ? ಸೆಲ್ಫ್ ರೆಗ್ಯುಲೇಟಿಂಗ್, ರೈಟ್? ಸೆಲ್ಫ್ ರೆಗ್ಯುಲೇಟಿಂಗ್. ಬೇಡಿಕೆಗೆ ನೋಡ್ರಿ, ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ಇದೊಂದು ಪೆನ್ ಇದೆ, ಅನ್ನ ಅಕಾಡೆಮಿ ಅವ್ರು ಕೊಟ್ಟಿದ್ದಾರೆ ನನಗೆ, ಬಟ್ ಎನಿವೆ ಒಂದು ಪೆನ್ ಇದೆ. ಈ ಪೆನ್ನಿನ ಬೆಲೆ ಯಾವ ರೀತಿ ನಿಗದಿ ಮಾಡ್ತೀರಿ ನೀವು? ಸೆಲ್ಫ್ ರೆಗ್ಯುಲೇಷನ್ ಆಫ್ ಪ್ರೈಸ್. ಈ ಪೆನ್ನಿನ ಬೆಲೆಯನ್ನ ಯಾವ ರೀತಿ ನಿಗದಿ ಮಾಡ್ತೀವಿ? ಬೆಲೆಯ ಸ್ವನಿಯಂತ್ರಣ. ಎಷ್ಟು ಬೇಡಿಕೆ ಇದೆ, ನೀನ್ ಸಪ್ಲೈ ಬೇಕಾದಷ್ಟು ಮಾಡು, ಸಪ್ಲೈ ಬೇಕಾದಷ್ಟು ಮಾಡು, ಬೇಡಿಕೆ ಇರಬೇಕು ಅದಕ್ಕೆ. ಈಗ ಒಂದು ನಿಮ್ಗೆ ಎಕ್ಸಾಂಪಲ್ ಹೇಳ್ತೀನಿ. ನನ್ನ ಹತ್ರ 10 ಸೇಬು ಹಣ್ಣುಗಳಿವೆ, 10 ಜನ ತಗೋತಾರೆ. ಇದು ಬೇಡಿಕೆ, 10 ಜನರದು, 10 ಸೇಬು ಪೂರೈಕೆ ಇದೆ. ಅಂದಾಗ ಏನಾಗುತ್ತೆ? 1 ರೂಪಾಯಿಗೊಂದು ನಾವು ಸೇಬುವನ್ನ ತಗೋಬಹುದು, ಏನು ಸಮಸ್ಯೆ ಇಲ್ಲ. 1 ರೂಪಾಯಿಗೊಂದು ಸೇಬುವನ್ನ ತಗೋಬಹುದು, ಏನು ಸಮಸ್ಯೆ ಆಗೋದಿಲ್ಲ. ಅದೇ 20 ಸೇಬು ಇದಾವ, ಜನರಿಗೆ 10 ಜನಕ್ಕೆ ಬೇಡಿಕೆ ಇದೆ, 10 ಸೇಬುಗೆ ಬೇಡಿಕೆ ಇದೆ. ಅವಾಗ ಏನಾಗುತ್ತೆ? ಬೆಲೆ ಹೆಚ್ಚಾಗುತ್ತಾ ಕಡಿಮೆ ಆಗುತ್ತಾ? ಬೆಲೆ ಕಡಿಮೆ ಆಗುತ್ತೆ. ಯಾಕಂದ್ರೆ ಕೊಡೋರು ಬಹಳ ಜನ ಇದ್ದಾರೆ, ತಗೊಳ್ಳೋರು ಕಡಿಮೆ ಜನ ಇದ್ದಾರೆ. ಸೊ ಅವಾಗ ಏನ್ ಮಾಡ್ತಾರೆ? 8 ಆನೆಗೊಂದು ತಗೊಂತಾರೆ. ಸೇಬು 5 ಇದೆ, ಆದ್ರೆ ಜನ 10 ಇದ್ದಾರೆ. ಅವಾಗ ಏನಾಗುತ್ತೆ? ಎಲ್ಲರಿಗೂ ಬೇಕು ಅಂದಾಗ ಬೆಲೆ ಏರಿಸಿಬಿಡ್ತಾರೆ. ಸೊ ಅವಾಗ 2 ರೂಪಾಯಿಗೆ ನಾವು ಸೇಬುವನ್ನ ಮಾರಾಟ ಮಾಡ್ತೀವಿ. ಈ ರೀತಿ. ಸೊ ಮಾರುಕಟ್ಟೆಯಲ್ಲಿ ಬೆಲೆ ಸ್ವನಿಯಂತ್ರಣ ಆಗಿಬಿಡ್ತದೆ, ರೈಟ್? ಮಾರುಕಟ್ಟೆಯಲ್ಲಿ ಬೆಲೆ ಏನಾಗುತ್ತೆ? ಸ್ವನಿಯಂತ್ರಣ ಆಗ್ತದೆ, ರೈಟ್? ಸ್ವನಿಯಂತ್ರಣ ಆಗ್ತದೆ ಅಂತ ಹೇಳಿ ನಮಗೆ ಗೊತ್ತಾಗ್ತದೆ. ಅರ್ಥ ಆಗ್ತಿದೆ ಎಲ್ಲರಿಗೂ? ಇಸ್ ಇಟ್ ಕ್ಲಿಯರ್? ಎಲ್ಲರಿಗೂ ಸಂಪತ್ತಿನ ವ್ಯಾಖ್ಯಾನ, ಕಾಣದ ಕೈಗಳು ಅರ್ಥ ಆಯ್ತಾ? ಮಾರುಕಟ್ಟೆ ನಡೆಯೋದೇ ಹೀಗೆ. ನೆನಪಲ್ಲಿ ಇಟ್ಕೊಳ್ರಿ, ಮಾರುಕಟ್ಟೆ ಹೇಗೆ ನಡೀತದೆ? ಬೇಡಿಕೆ ಹೆಚ್ಚಾಗಿ ಪೂರೈಕೆ ಅದೇ ಪ್ರಮಾಣ ಇತ್ತು ಅಂತಂದ್ರೆ ಏನಾಗುತ್ತೆ? ಬೇಡಿಕೆ ಕಡಿಮೆ ಆಗಿ ಪೂರೈಕೆ ಹೆಚ್ಚಾದ್ರೆ, ಸರಿ, ಬೇಡಿಕೆ ಕಡಿಮೆ ಆಗಿ ಪೂರೈಕೆ ಅದೇ ಪ್ರಮಾಣದಲ್ಲಿದ್ರೆ ಏನಾಗುತ್ತೆ? ಮತ್ತು ಬೇಡಿಕೆ ಹೆಚ್ಚಾಗಿ, ಬೇಡಿಕೆ ಕಡಿಮೆ ಆಗಿ ಪೂರೈಕೆ ಹೆಚ್ಚಾದಾಗ ಏನಾಗುತ್ತೆ?
ಅದೇ ಪ್ರಮಾಣದಲ್ಲಿದ್ರೆ. ಈಗ ಮೊದಲನೇ ಕಂಡೀಷನ್ ಅಲ್ಲಿ ಹೇಳ್ರಿ ನೋಡೋಣ. ಕೇಸ್ 1, ಕೇಸ್ 2, ಕೇಸ್ 2. ಬೇಡಿಕೆ ಹೆಚ್ಚಾಗಿ ಪೂರೈಕೆ ಅದೇ ಪ್ರಮಾಣದಲ್ಲಿದ್ರೆ ಬೆಲೆ ಏರಿಕೆ ಆಗುತ್ತಾ, ಬೆಲೆ ಇಳಿಕೆ ಆಗುತ್ತಾ? ಬೆಲೆ ಏನಾಗುತ್ತಿರಲಿ, ಬೆಲೆ ಏರಿಕೆ ಆಗುತ್ತೆ. ಬೇಡಿಕೆ ಕಡಿಮೆ ಇದೆ, ಪೂರೈಕೆ ಅದೇ ಪ್ರಮಾಣದಲ್ಲಿದ್ರೆ ಏನಾಗುತ್ತೆ? ಇಲ್ಲೂ ಕೂಡ ಬೆಲೆ ಇಳಿಕೆ ಆಗುತ್ತೆ. ಬೇಡಿಕೆ ಕಡಿಮೆ ಇದ್ದಾಗ ಪೂರೈಕೆ ಹೆಚ್ಚಾದ್ರೆ ಇಲ್ಲೂ ಕೂಡ ಏನಾಗುತ್ತೆ? ಬೆಲೆ ಇಳಿಕೆ ಆಗುತ್ತೆ. ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆ ಆದ್ರೆ, ಸಿಂಪಲ್ ನಿಮ್ಮ ಮಾರ್ಕೆಟ್ ನಲ್ಲಿ ನೀವೇ ಥಿಂಕ್ ಮಾಡ್ರಿ. ಬೇಡಿಕೆ ಹೆಚ್ಚಾಗಿ ಪೂರೈಕೆ ಕಡಿಮೆ ಆದ್ರೆ ಅಲ್ಲಿ ಏನಾಗುತ್ತೆ? ಬೆಲೆ ಏರಿಕೆ ಆಗುತ್ತೆ. ಸೊ ಕಾಣದ ಕೈಗಳು ಯಾವ ಇವೆ? ಇನ್ವಿಸಿಬಲ್ ಹ್ಯಾಂಡ್ಸ್ ಅಂದ್ರೆ ಬೇಡಿಕೆ ಮತ್ತು ಪೂರೈಕೆ, ಇವೇ ನಮಗೇನಾಗ್ತವೆ? ಕಾಣದ ಕೈಗಳು. ಇದನ್ನೇ ಯಾರು ಹೇಳಿದ್ರು? ಈಗ ಈರುಳ್ಳಿ, ಟೊಮಾಟೊ, ಎಷ್ಟು ಜನ ಇಲ್ಲಿ ರೈತರ ಮಕ್ಕಳಿದ್ದೀರಿ? ಎಷ್ಟು ಜನ ಇಲ್ಲಿ ರೈತರ ಮಕ್ಕಳಿದ್ದೀರಿ? ನಿಮಗೆ ಗೊತ್ತಿದೆ, ಈಗ ಮಾರುಕಟ್ಟೆಯಲ್ಲಿ ಈರುಳ್ಳಿ ಇಲ್ಲ, ನಿಮ್ದಷ್ಟೇ ಈರುಳ್ಳಿ ಬಂತಂದ್ರೆ 100 ರೂಪಾಯಿ ಕೆಜಿ ಈರುಳ್ಳಿ ಆಗ್ತದೆ. ಮಾರುಕಟ್ಟೆ ತುಂಬಾ ಈರುಳ್ಳಿ ಇದ್ರೆ ಅವಾಗ ಏನಾಗುತ್ತೆ? ಹಂಗ ಇದೇ ವೆಲ್ತ್ ಆಫ್ ನೇಷನ್ಸ್, ಆಡಮ್ ಸ್ಮಿತ್. ಯಾರ್ಯಾರಿಗೆ ಆಡಮ್ ಸ್ಮಿತ್ ಅವರ ಲಾಸೈಸ್ ಫೇರ್ ಅರ್ಥ ಆಗಿದೆ? ಎಲ್ಲರೂ ಲಾಸೈಸ್ ಫೇರ್ ಅಂತ ಕಮೆಂಟ್ ಮಾಡಿ. ಎಲ್ಲರೂ ಕೂಡ ಲಾಸೈಸ್ ಫೇರ್ ಅರ್ಥ ಆಗಿದೆ? ಯಾರ್ಯಾರಿಗೆ ಅರ್ಥ ಆಗಿದೆ ಲಾಸೈಸ್ ಫೇರ್ ಅಂತ ಕಮೆಂಟ್ ಮಾಡ್ರಿ. ಎಲ್ಲರೂ ಲಾಸೈಸ್ ಫೇರ್ ಅಂತ ಕಮೆಂಟ್ ಮಾಡೋಣ ನೋಡೋಣ. LP ಅಲ್ಲದು, LF. ಇದು ಪ್ರಶ್ನೆ ಆಗುತ್ತೆ ನೋಡ್ರಿ. ಇದರಿಂದ ಯಾವ ರೀತಿ ಪ್ರಶ್ನೆ ಬರುತ್ತೆ? ವೆಲ್ತ್ ಆಫ್ ನೇಷನ್ಸ್ ಬರ್ದವ್ರು ಯಾರು? ಮಾರಲ್ ಸೆಂಟಿಮೆಂಟ್ಸ್ ಬರ್ದವ್ರು ಯಾರು? ಅರ್ಥಶಾಸ್ತ್ರದ ಪಿತಾಮಹ ಯಾರು? ಬಂಡವಾಳಶಾಹಿ ವ್ಯವಸ್ಥೆ ಪಿತಾಮಹ ಯಾರು? ಯಾರು ಲಾಸೈಸ್ ಫೇರ್ ಸಿದ್ಧಾಂತವನ್ನ ಮಂಡಿಸಿದ್ರು? ಸಂಪತ್ತಿನ ವ್ಯಾಖ್ಯಾನವನ್ನ ನೀಡಿದವರು ಯಾರು? ಯಾರು ಕಾಣದ ಕೈಗಳ ಸಿದ್ಧಾಂತವನ್ನ ಮಂಡಿಸಿದ್ರು? ಎಲ್ಲಾ ಪ್ರಶ್ನೆಗಳಾಗುವುದು. ಇವೆಲ್ಲ ಕೂಡ ನಿಮಗೆ ಪ್ರಶ್ನೆಗಳಾಗುವುದು. ನೆಕ್ಸ್ಟ್ ನೋಡೋಣ, ಅರ್ಥಶಾಸ್ತ್ರದ ಯೋಗಕ್ಷೇಮ ವ್ಯಾಖ್ಯಾನ. ಇದನ್ನ ಮಂಡಿಸಿದವರು ಯಾರು? ಆಲ್ಫ್ರೆಡ್ ಮಾರ್ಷಲ್. ಆಲ್ಫ್ರೆಡ್ ಮಾರ್ಷಲ್ ಅವರು 1890ರಲ್ಲಿ ಒಂದು ಕೃತಿಯನ್ನ ಬರೀತಾರೆ. ಯಾವುದು? ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅಂತ. ಪ್ರಿನ್ಸಿಪಲ್ಸ್ ಆಫ್ ಎಕನಾಮಿಕ್ಸ್ ಅನ್ನೋ ಕೃತಿಯನ್ನ ಬರೀತಾರೆ. ಅಂದ್ರೆ ಆರ್ಥಿಕತೆಯ ಮೂಲ ತತ್ವಗಳು. ಆರ್ಥಿಕತೆಯ ಮೂಲ ತತ್ವಗಳು ಅನ್ನೋ ಒಂದು ಕೃತಿಯನ್ನ ಬರೀತಾರೆ. ಇಲ್ಲಿ ಏನಂತ ಹೇಳ್ತಾರೆ? ರೈಟ್, ಇವ್ರೇನ್ ಹೇಳ್ತಾರೆ? ಬಹಳ ಸಿಂಪಲ್ ಆಗಿ, ಅರ್ಥಶಾಸ್ತ್ರವು ಒಂದು ದೇಶದ ಒಟ್ಟು ಜನಸಂಖ್ಯೆಯ ಏನಿದು ಯೋಗಕ್ಷೇಮದ ಬಗ್ಗೆ ಅಧ್ಯಯನ. ಆಮೇಲೆ ನೋಡ್ರಿ, ಎಕನಾಮಿಕ್ಸ್ ಅನ್ನೋ ಪದವನ್ನ ಬಳಸಿದವರು ಇವರೇ. ಎಕನಾಮಿಕ್ಸ್ ಪದ ಮೊದಲ ಬಾರಿಗೆ ಬಳಸಿದವರು ಇವರು.
ಬಳಕೆ ಮಾಡೋದು ಅಂದ್ರೆ ಇತ್ತೀಚೆಗೆ ಬಹಳ ರೀಸೆಂಟ್ ಆಗಿ 19-20ನೇ ಶತಮಾನದಲ್ಲಿ ಬಂದಿದೆ. ರೈಟ್. ಎಕನಾಮಿ ಸ್ಟಡಿ ಆಫ್ ವೆಲ್ಫೇರ್ ಆಫ್ ಸಿಟಿಜನ್ಸ್ ಆಫ್ ಇಟ್ಸ್ ಕಂಟ್ರಿ. ನೋಡ್ರಿ, ಇಲ್ಲಿ ಬಹಳ ನೀಟಾಗಿ ನೀವು ಕೇಳಿಸ್ಕೋಬೇಕು. ಏನು ಈಗ ಒಂದು ದೇಶದಲ್ಲಿ ಎಷ್ಟು ಜನ ಇದ್ದಾರೆ, ಅವ್ರಿಗೆ ಏನೇನು ಬೇಕು ಅವೆಲ್ಲ ನಿಮ್ಗೆ ಸಿಗ್ತಾ ಇದ್ರೆ ಅದು ಒಳ್ಳೆಯ ಅರ್ಥವ್ಯವಸ್ಥೆನಾ ಅಥವಾ ಕೆಟ್ಟ ಅರ್ಥವ್ಯವಸ್ಥೆನಾ? ಅದು ಒಳ್ಳೆಯ ಅರ್ಥವ್ಯವಸ್ಥೆನಾ ಕೆಟ್ಟ ಅರ್ಥವ್ಯವಸ್ಥೆ? ಒಂದು ದೇಶದಲ್ಲಿ ಸಿಕ್ಕಾಪಟ್ಟ ಸಂಪತ್ತಿದೆ, ಚಿನ್ನ ಇದೆ, ಬೆಳ್ಳಿ ಇದೆ, ವಜ್ರ ಇದೆ, ಎಲ್ಲ ಇದೆ. ಆದರೆ ಆಹಾರ ಪೂರೈಕೆ ಕಡಿಮೆ ಇದೆ. ಆಹಾರ ಪೂರೈಕೆ ಏನಿದೆ, ಕಡಿಮೆ ಇದೆ. ಆ ಸಮಯದಲ್ಲಿ ಏನಂತ ಹೇಳ್ತೀರಿ? ಒಳ್ಳೇದಲ್ಲ. ನೋಡ್ರಿ, ಸಂಪತ್ತಿದ್ರೆ ನೀವು ಒಳ್ಳೆ ಅರ್ಥವ್ಯವಸ್ಥೆ ಅಂತ ಹೇಳಲಿಕ್ಕೆ ಬರೋದಿಲ್ಲ. ಅಲ್ಲಿರ್ತಕ್ಕಂಥ ಪ್ರಜೆಗಳು ಯೋಗಕ್ಷೇಮ ಕೂಡ ಇಂಪಾರ್ಟೆಂಟ್ ಅಂತ ಹೇಳ್ತಾರೆ ಅಲ್ಫ್ರೆಡ್ ಮಾರ್ಷಲ್ ಅವರು. ಅಲ್ಲಿರ್ತಕ್ಕಂಥ ಪ್ರಜೆಗಳ ಯೋಗಕ್ಷೇಮ ಕೂಡ ಬಹಳ ಇಂಪಾರ್ಟೆಂಟ್. ಇವ್ರು ಕೆಲವೊಂದಿಷ್ಟು ವಿಷಯಗಳನ್ನ ಈ ಸ್ಲೈಡ್ ಬರ್ಕೊಂಡ್ರಲ್ಲ ಎಲ್ಲರೂ. 90 ಮಿನಿಟ್ಸ್ ಕ್ಲಾಸ್, ಆಫ್ಟರ್ 40 ಮಿನಿಟ್ಸ್. ಈಗ ಇದು ನೆಕ್ಸ್ಟ್ ಸ್ಲೈಡ್ ಹೇಳಿ, ಒಂದು ಡೌಟ್ 5 ನಿಮಿಷ ನಿಮಗೆ ರೈಸ್ ಹ್ಯಾಂಡ್ ಮಾಡಿ ಡೌಟ್ ಕೇಳಲಿಕ್ಕೆ ಅವಕಾಶ ಇರುತ್ತೆ. ಆಮೇಲೆ 2 ಮಿನಿಟ್ಸ್ ಬ್ರೇಕ್ ಇರುತ್ತೆ. ಇದೆ ಡೈಲಿ ಕ್ಲಾಸ್ ನಲ್ಲಿ ಇದೇ ಇರುತ್ತೆ. ಏನ್ ಹೇಳ್ತಾರೆ ಇವರು? ಬಹಳ ಸಿಂಪಲ್ ಆಗಿ ಹೇಳ್ತಾರೆ, ಎಕನಾಮಿಕ್ಸ್ ಈಸ್ ಅ ಸ್ಟಡಿ ಆಫ್ ಹ್ಯೂಮನ್ ಕೈಂಡ್. ಏನ್ ಹೇಳೋದು? ಎಕನಾಮಿಕ್ಸ್ ಈಸ್ ಅ ಸ್ಟಡಿ ಆಫ್ ಹ್ಯೂಮನ್ ಕೈಂಡ್. ಇದು ನಿಮಗೆ ಬಹಳ ಜನಕ್ಕೆ ಗೊತ್ತಿರೋದಿಲ್ಲ. ಪ್ರಶ್ನೆ ನಾಳೆ ಕೇಳಿಬಿಟ್ರು. ಅರ್ಥಶಾಸ್ತ್ರ ಮಾನವರ ಅಧ್ಯಯನ ಅಂತೇಳಿ ಯಾರು ಹೇಳಿದ್ರು ಅಂದ್ರೆ ಗೊತ್ತಿರಂಗಿಲ್ಲ ನಿಮ್ಗೆ. ಅದಕ್ಕೆ ವಿಷಯಗಳನ್ನು ಗೊತ್ತಿರಬೇಕು. ಅರ್ಥಶಾಸ್ತ್ರ ಮಾನವರ ಅಧ್ಯಯನ, ಇದು ಸಂಪತ್ತಿನ ಅಧ್ಯಯನ ಅಲ್ಲ. ಬ್ಯಾಕ್ ಸ್ಲೈಡ್ ಬರ್ಕೊಳ್ರಿ ಬೇಗ ಕಿರಣ್. ಇದು ಸಂಪತ್ತಿನ ಅಧ್ಯಯನ ಅಲ್ಲ. ಯಾಕಂದ್ರೆ ಮಾನವರ ಜೀವನದಲ್ಲಿ ಹಲವಾರು ಇರ್ತಾವ, ಸಾಮಾಜಿಕ, ಧಾರ್ಮಿಕ, ರಾಜಕೀಯ. ಅದರಲ್ಲಿ ಆರ್ಥಿಕ ಅನ್ನೋದು ಅರ್ಥಶಾಸ್ತ್ರ. ಆಮೇಲೆ ಇದರ ಗುರಿ ಏನು? ಅರ್ಥಶಾಸ್ತ್ರದ ಗುರಿ ಏನು? ಜನರ ಯೋಗಕ್ಷೇಮನೇ ಇದರ ಗುರಿ, ಮತ್ತೇನೂ ಅಲ್ಲ. The ultimate goal of economics is welfare of the citizens. Welfare of the citizens. Okay, bhal important. Right? ಕ್ಲಿಯರ್ ಇದೆಯಾ? ಸೊ ಇವೆಲ್ಲ ನಿಮಗೆ ಗೊತ್ತಿರಬೇಕು. ಯಾಕೆ ಇಂಪಾರ್ಟೆಂಟ್ ಆಗುತ್ತೆ? ಅದಕ್ಕೆ ನೋಡ್ರಿ, ಈಗ HDI ಅಂತ ಬರ್ತದೆ. HDI, ಸ್ಟ್ಯಾಂಡರ್ಡ್ ಆಫ್ ಲಿವಿಂಗು, ಇವೆಲ್ಲ ಯಾವ್ದಕ್ಕೆ ತಗೋತಾರೆ ಇವ್ರು? ಇಲ್ಲಾಂದ್ರೆ ಎಲ್ಲರದು ತಲಾ ಆದಾಯ ನೋಡ್ಬೇಕಾಗಿತ್ತಲ್ಲ. ರೈಟ್. ಮಾನವ ಅಭಿವೃದ್ಧಿ ಸೂಚಂಕ ಯಾವ್ದಕ್ಕೆ ಸಂಬಂಧಪಟ್ಟಿವೆ ಇವು? ಸೂಚಂಕ, ಜೀವನ ಮಟ್ಟ, ಇವೆಲ್ಲ ಕಾನ್ಸೆಪ್ಟ್. ಅದಕ್ಕೆ ಯೋಗಕ್ಷೇಮದ ಡೆಫಿನೇಷನ್ ಇವೆಲ್ಲ ಏನಿವು? ಯೋಗಕ್ಷೇಮ. ಮನುಷ್ಯ ಎಷ್ಟು ಯೋಗಕ್ಷೇಮದಿಂದ ಇದ್ದಾನೆ, ಅವನ ಜೀವನದಲ್ಲಿ ಎಷ್ಟು ಅವನು ಚೆನ್ನಾಗಿದ್ದಾನೆ, ಅವನಿಗೆ ಏನೇನು ಬೇಡಿಕೆ ಇದೆ, ಆಹಾರ ಸಿಗ್ತಾ ಇದೆಯಾ, ಅವನಿಗೆ ಬಟ್ಟೆ ಸಿಗ್ತಾ ಇದೆಯಾ, ಇವೆಲ್ಲ ಏನು? ಯೋಗಕ್ಷೇಮದ ವ್ಯಾಖ್ಯಾನ ಅಂತ ಹೇಳ್ತಾರೆ. ಹ್ಯಾಪಿನೆಸ್ ಇಂಡೆಕ್ಸ್, ಇವೆಲ್ಲ ಏನು? ಯೋಗಕ್ಷೇಮ ವ್ಯಾಖ್ಯಾನದಿಂದನೇ ಆರಂಭವಾಗಿದ್ದು, ಆಲ್ಫ್ರೆಡ್ ಮಾರ್ಷಲ್ ಅವರಿಂದನೇ ಕೂಡ ಆರಂಭವಾಗಿದ್ದು. ಕ್ಲಿಯರ್ ಇದೆಯಾ? ಸರಿ. ಈಗ ನೆಕ್ಸ್ಟ್ ಯಾರಿಗೆ ಇಲ್ಲಿ ತನಕ ಹೇಳಿದ್ರಲ್ಲಿ ಡೌಟ್ ಇದೆ, ಪ್ಲೀಸ್ ರೈಸ್ ಯುವರ್ ಹ್ಯಾಂಡ್. ವ್ಯಾಖ್ಯಾನ, ಕೊರತೆಯ ವ್ಯಾಖ್ಯಾನ, ಇದನ್ನ ನೀಡಿದವರು ಯಾರು?
ಲಯನೆಲ್ ರಾಬಿನ್ಸ್ ಅಂತ ಹೇಳಿ. ಲಯೋನೆಲ್ ರಾಬಿನ್ಸ್ 1932. ಲಿಯೋನೆಲ್ ರಾಬಿನ್ಸ್ 1932ರಲ್ಲಿ ಇವ್ರ ಕೃತಿ ಯಾವುದು? ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್ ಆಫ್ ಎಕನಾಮಿಕ್ಸ್. ರೈಟ್, ನೇಚರ್ ಅಂಡ್ ಸಿಗ್ನಿಫಿಕೆನ್ಸ್, ಅರ್ಥಶಾಸ್ತ್ರದ ಸ್ವರೂಪ ಮತ್ತು ಮಹತ್ವ ಅಂತ ಹೇಳಿ ಒಂದು ಕೃತಿ ಬರೀತಾರೆ. ಸ್ವರೂಪ ಮತ್ತು ಮಹತ್ವ ಅಂತ ಹೇಳಿ ಏನ್ ಹೇಳ್ತಾರೆ ಇವರು? ಕೊರತೆಯ ವ್ಯಾಖ್ಯಾನವನ್ನ ನೀಡ್ತಾರೆ. ಏನು ಕೊರತೆಯ ವ್ಯಾಖ್ಯಾನ? ಸ್ಕ್ಯಾರ್ಸಿಟಿ ಡೆಫಿನೇಷನ್ ಅಂತ ಹೇಳಿ ಕೂಡ ನಾವು ಕರಿತೀವಿ ಇದನ್ನ. ಸ್ಕ್ಯಾರ್ಸಿಟಿ ಡೆಫಿನೇಷನ್ ಆಫ್ ಎಕನಾಮಿಕ್ಸ್ ಬಹಳ ಇಂಪಾರ್ಟೆಂಟ್. ಓಕೆ, ಇಲ್ಲಿ ನೋಡ್ರಿ, ಬಹಳ ನೀಟಾಗಿ ಅರ್ಥ ಮಾಡ್ಕೊಳ್ರಿ. ಅಪರಿಮಿತವಾದ ಬಯಕೆ ಹೆಂಗಿರುತ್ತೆ ಮನುಷ್ಯನಿಗೆ? ಬಯಕೆ, ನೀಡ್ಸ್ ಮತ್ತು ಸಂಪನ್ಮೂಲಗಳು, ರಿಸೋರ್ಸಸ್. ಈಗ ಎಷ್ಟು ಜನರಿಗೆ ಒಂದೊಂದು ಕೆಜಿ ಬಂಗಾರ ಬೇಕು? ನಿಮಗೆ ಬಂಗಾರ ಕೊಡ್ತೀನಿ, ನಾನು ಚಿನ್ನ ಕೊಡ್ತೀನಿ, ಹಂಚ್ತಾ ಇದ್ದೀನಿ ಅಂತಂದ್ರೆ ಎಷ್ಟು ಜನಕ್ಕೆ ಚಿನ್ನ ಕೇಳ್ತೀರಿ? ಆಮೇಲೆ ಎಷ್ಟಿಗೆ ಎಷ್ಟು ಕೆಜಿ ಬೇಕು? ಎಲ್ಲರಿಗೂ ಬೇಕಾ? ಬಯಕೆಗಳು ಎಲ್ಲರಿಗೂ ಇರ್ತವೆ. ರೈಟ್, ಬಯಕೆಗಳು ಯಾವಾಗಿದ್ರು ಅಪರಿಮಿತ, ಇನ್ಫಿನೈಟ್. ಎಷ್ಟು ಕೊಡ್ತೀರಿ ನೀವು? ಬ್ಯಾಡ ಅನ್ನಂಗಿಲ್ಲ, ಬೇಕಂತೀರಿ. ಗೌರ್ಮೆಂಟ್ ಜಾಬ್ ಎಷ್ಟು ಜನರಿಗೆ ಬೇಕು? ಬಹಳ ಈಸಿ ಎಕ್ಸಾಂಪಲ್, ಗೌರ್ಮೆಂಟ್ ಜಾಬ್ ಎಲ್ಲರಿಗೂ ಬೇಕಾ? ಆದ್ರೆ ಇರೋದೆಷ್ಟು? ಸಂಪನ್ಮೂಲ ಎಷ್ಟಿದೆ? ಮಿತವಾದ ಸಂಪನ್ಮೂಲಗಳಿವೆ, ಲಿಮಿಟೆಡ್ ರಿಸೋರ್ಸಸ್. ರೈಟ್, ಸೊ ಈ ಅಪರಿಮಿತ ಬಯಕೆಗಳನ್ನ ಮಿತವಾದ ಸಂಪನ್ಮೂಲಗಳಿಂದ ಹೇಗೆ ಈಡೇರಿಸಿಕೊಳ್ಳಬೇಕು? How to fulfill infinite needs with the limited resources. ಈಗ ನೀವು ಬಹಳ ಹೊಸ ಕಾನ್ಸೆಪ್ಟ್ ಕೇಳಿರ್ತೀರಿ. ಉದಾಹರಣೆಗೆ ಈ ಒಂದು ಕಾನ್ಸೆಪ್ಟ್ ಕೇಳಿರ್ತೀರಿ ನೀವು, ಏನು? ಸಸ್ಟೈನೇಬಲ್ ಡೆವಲಪ್ಮೆಂಟ್. ಇವಾಗ ಬಹಳ ಫೇಮಸ್, ಅವಾಗ ಇರ್ಲಿಲ್ಲ ಇದು. ಸುಸ್ಥಿರ ಅಭಿವೃದ್ಧಿ ಏನ್ ಹೇಳ್ತದೆ? ನಮ್ಮ ಅಭಿವೃದ್ಧಿಯಲ್ಲಿ ನಾವು ಸಂಪನ್ಮೂಲಗಳ ಓವರ್ ಎಕ್ಸ್ಪ್ಲೋಟೇಷನ್ ಮಿತಿಮೀರದ ಬಳಕೆ ಮಾಡುವಂತಿಲ್ಲ. ಮುಂದಿನವರೆಗೂ ಕೂಡ ನಾವೇನು ಮಾಡಬೇಕು? ರೈಟ್, ಮುಂದಿನವರೆಗೂ ಕೂಡ ನಾವೇನು ಮಾಡಬೇಕಾಗತ್ತೆ? ಅದನ್ನು ಉಳಿಸಿ ಹೋಗ್ಬೇಕಾಗತ್ತೆ. ಇಲ್ಲಿಂದನೇ ಬಂದಿದ್ದು. ನಮಗೆಲ್ಲರಿಗೂ ಬೇಡಿಕೆ ಹೆಚ್ಚಿದೆ, ಪೂರೈಕೆ ಕಡಿಮೆ ಇದೆ, ಸಂಪನ್ಮೂಲಗಳು ಕಡಿಮೆ ಇದೆ. ಸೊ ಆ ಕಡಿಮೆ ಸಂಪನ್ಮೂಲಗಳಲ್ಲಿ ನಾವು ಯಾವ ರೀತಿ ನಮ್ಮ ಪೂರೈಕೆಗಳನ್ನ ಈಡೇರಿಸಿಕೊಳ್ಳಬೇಕು? ಬಂಗಾರ ಕಡಿಮೆ ಇದೆ, ಚಿನ್ನ ಕಡಿಮೆ ಇದೆ, ಆದರೆ ಚಿನ್ನಕ್ಕೆ ಬೇಡಿಕೆ ಹೆಚ್ಚಿದೆ, ಬಯಕೆಗಳು ಸಾಕಷ್ಟಿದೆ. ಅಂದಾಗ ನಾವು ಅದನ್ನು ಯಾವ ರೀತಿ ಸರ್ಕ್ಯುಲೇಟ್ ಮಾಡ್ಕೋಬೇಕು ಅನ್ನೋದೇ ಆರ್ಥಿಕತೆ. ಅದನ್ನೇ ನಾವೇನಂತ ಕರಿತೀವಿ? ಎಕನಾಮಿಕ್ಸ್ ಅಂತ ಕರಿತೀವಿ ಅಂತ ಹೇಳ್ತಾರೆ. ಹೌ ಪೀಪಲ್ ಸ್ಯಾಟಿಸ್ಫೈ ಅನ್ಲಿಮಿಟೆಡ್ ವಾಂಟ್ಸ್ ಅಂಡ್ ನೀಡ್ಸ್ ವಿತ್ ಲಿಮಿಟೆಡ್ ರಿಸೋರ್ಸಸ್.
ಬಹಳ ಇಂಪಾರ್ಟೆಂಟ್ ಆಗಿರ್ತಕ್ಕಂಥ ಕಾನ್ಸೆಪ್ಟ್ ಇದು. ಡಿಮ್ಯಾಂಡ್ ಇಸ್ ಮೋರ್ ಬಟ್ ಸಪ್ಲೈ ಇಸ್ ಲೋ. ಬೇಡಿಕೆ ಹೆಚ್ಚಿದೆ ಬಟ್ ಪೂರೈಕೆ ಕಡಿಮೆ ಇದೆ. ಅಂತ ಸಂದರ್ಭದಲ್ಲಿ ಯಾವ ರೀತಿ ನಾವು ಇದನ್ನ ನೋಡ್ಬೇಕು, ಯಾವ ರೀತಿ ಕನ್ಸ್ಯೂಮರ್ಸ್ ಇದನ್ನ ಬಗ್ಗೆ ಅಪ್ರೋಚ್ ಮಾಡಬೇಕು. ಓಕೆ, ಅರ್ಥ ಆಯ್ತಾ ಕೊರತೆಯ ವ್ಯಾಖ್ಯಾನ ಎಲ್ಲರಿಗೂ? ಕೊರತೆಯ ವ್ಯಾಖ್ಯಾನ ಎಲ್ಲರಿಗೂ ಅರ್ಥ ಆಯ್ತಾ? ನಮಗದು ಬೇಕು, ಇದು ಬೇಕು, ಎಲ್ಲ ಬೇಕು. ಸಸ್ಟೈನೇಬಲ್ ಡೆವಲಪ್ಮೆಂಟ್ ಅಂತಂದ್ರೆ ಸುಸ್ಥಿರ ಅಭಿವೃದ್ಧಿ ಅಂದ್ರೆ ಏನು? ಎಲ್ಲರಿಗೂ ಬೇಕುಗಳಿದೆ, ಆದ್ರೆ ನಾವು ರಿಸೋರ್ಸ್ ಅನ್ನ ಎಕ್ಸಾಸ್ಟ್ ಮಾಡ್ಕೋಬಾರ್ದು ಅಂತ. ಯಾಕೆ ರಿನ್ಯೂವಬಲ್ ರಿಸೋರ್ಸಸ್ ಬೇಕು ಅಂತ ಹೇಳ್ತಾರೆ ಎಲ್ಲರೂ? ಯಾಕೆ ಎಲ್ಲರೂ ರಿನ್ಯೂವಬಲ್ ರಿಸೋರ್ಸಸ್ ಬೇಕು ಅಂತ ಹೇಳ್ತಾರೆ ಹೇಳ್ರಿ ನೋಡೋಣ. ಎಸ್, ಯಾಕಂತಂದ್ರೆ ಅವು ಮುಗಿಯಲ್ಲ, ನಾವು ಬಳಸಬಹುದು ಯಾವಾಗಿದ್ರು. ಆದ್ರೆ ಕಲ್ಲಿದ್ದಲು, ಪೆಟ್ರೋಲಿಯಂ ಇವೆಲ್ಲ ಹಂಗ ಬರಲ್ಲ, ಅವು ಮುಗಿದು ಹೋಗ್ತಾವ. ಅದಕ್ಕೆ ಯಾವ ರೀತಿ ಬಳಕಬೇಕು, ಯಾವ ರೀತಿ ಕನ್ಸ್ಯೂಮರ್ಸ್ಗೆ ಆಪ್ಷನ್ ಇರ್ತವೆ, ಇದೇ ನಮಗೆ ಸ್ಕ್ಯಾರ್ಸಿಟಿ ಅಂತ ಕರಿತೀವಿ. ಮುಂದಿನ ವ್ಯಾಖ್ಯಾನ ಯಾವುದು? ಬೆಳವಣಿಗೆ ವ್ಯಾಖ್ಯಾನ ಅಥವಾ ಗ್ರೋತ್ ಡೆಫಿನಿಷನ್. ಬೆಳವಣಿಗೆ ವ್ಯಾಖ್ಯಾನ ಅಥವಾ ಗ್ರೋತ್ ಡೆಫಿನಿಷನ್. ಏನಿದು ಗ್ರೋತ್ ಡೆಫಿನಿಷನ್? ಬಹಳ ಇಂಪಾರ್ಟೆಂಟ್, ಬಹಳ ಇಂಪಾರ್ಟೆಂಟ್. ಇಲ್ಲಿ ನೋಡ್ರಿ ಏನಿದು, ಯಾರು ಇದನ್ನ ನೀಡಿದವ್ರು? ಯಾರು ಇದನ್ನ ನೀಡಿದವ್ರು? ಯಾರು? ಜಾನ್ ಮೇನಾರ್ಡ್ ಕೀನ್ಸ್ ಅಂತ ಹೇಳಿ. ಜಾನ್ ಮೇನಾರ್ಡ್ ಕೀನ್ಸ್. ಹ 1936ರಲ್ಲಿ ಒಂದು ಕೃತಿ ರಚಿಸ್ತಾರೆ, ಜನರಲ್ ಥಿಯರಿ ಆಫ್ ಅನ್ಎಂಪ್ಲಾಯ್ಮೆಂಟ್ ಅಂತ ಹೇಳಿ. ನೋಡ್ರಿ, ಬರೀ ಇದನ್ನ ನೀವು ಬರ್ಕೊಳ್ಳೋದಿದ್ರೆ ನಿಮ್ಗೆ ಸಾಕಷ್ಟು ಕಡೆಗಳಲ್ಲಿ ಸಿಗ್ತವೆ. ಆದ್ರೆ ನಿಮ್ಗೇನು ಗೊತ್ತಿರ್ಬೇಕು? ಇದರ ಅರ್ಥ ಗೊತ್ತಿರ್ಬೇಕು. ಅಂದಾಗಲೇ ಎಕ್ಸಾಮ್ ನಲ್ಲಿ ನೀವು ಸರಿಯಾದ ಉತ್ತರಗಳನ್ನು ನೀಡಲಿಕ್ಕೆ ಸಾಧ್ಯ. ಉದ್ಯೋಗದ ಸಾರ್ವತ್ರಿಕ ಸಿದ್ಧಾಂತ, ಉದ್ಯೋಗದ ಸಾರ್ವತ್ರಿಕ ಸಿದ್ಧಾಂತ ಅನ್ನೋ ಒಂದು ಕೃತಿಯನ್ನ ಇವರು ರಚಿಸ್ತಾರೆ. ರೈಟ್. ಇವರ ಪ್ರಕಾರ ಅರ್ಥಶಾಸ್ತ್ರ ಅಂತಂದ್ರೆ ಏನು? ಅರ್ಥಶಾಸ್ತ್ರ ಎಂದರೆ, ಅರ್ಥಶಾಸ್ತ್ರ ಅಂದ್ರೆ ಒಂದು ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿಯ ಅಧ್ಯಯನ. ಎಕನಾಮಿಕ್ಸ್ ಸ್ಟಡಿ ಆಫ್ growth, economic growth of a nation. Of a nation. Right. ಒಂದು ಕಾನ್ಸೆಪ್ಟ್ ಬರುತ್ತೆ ಇಲ್ಲಿ, ಡಿಗ್ ದ ಹೋಲ್ ಅಂಡ್ ಫಿಲ್ ದ ಹೋಲ್ ಅಂತ ಹೇಳಿ. ಫಿಲ್ ದ ಹೋಲ್ ಯಾವುದಕ್ಕೆ ಸಂಬಂಧಪಟ್ಟಿದೆ? ರೈಟ್. ಗುಂಡಿಯನ್ನ ತೋಡಿಸಿ ಮತ್ತು ಗುಂಡಿಯನ್ನ ಮುಚ್ಚಿಸಿ. ಏನು ಕೆನೇಸಿಯನ್? ರೈಟ್. ಕೆನೇಸಿಯನ್ ಎಕನಾಮಿಕ್ಸ್ ಅಂತಾನೆ ಕರಿತೀವಿ. ಕೆನೇಸ್ ಅವರು ಮಂಡಿಸಿದಂತ ಸಿದ್ಧಾಂತವನ್ನು ನಾವೇನಂತ ಕರಿತೀವಿ? ಕೆನೇಸಿಯನ್. JM ಕೀನ್ಸ್ ಅವರು ಯಾವ ದೇಶದವರು? ಇವರು ಬಹಳ ಇಂಪಾರ್ಟೆಂಟ್. ಯಾವ ದೇಶದ ಆರ್ಥಿಕ ತಜ್ಞ ಇವರು? ಯಾವ ದೇಶದ ಆರ್ಥಿಕ ತಜ್ಞ? ಬ್ರಿಟನ್ ಆರ್ಥಿಕ ತಜ್ಞ ಅವರು. ಬ್ರಿಟನ್ ಅಥವಾ ಇಂಗ್ಲೆಂಡ್ ದೇಶದವರು ಇವರು. ಅಲ್ಲೇ ಹುಟ್ಟಿದ್ದು, ಬ್ರಿಟನ್ ನಲ್ಲೇ ಹುಟ್ಟಿದ್ದು.
1883 1940. ಇದನ್ನ ನಾನು ನೀಟಾಗಿ ಎಕ್ಸ್ಪ್ಲೇನ್ ಮಾಡ್ತೀನಿ, ಫಸ್ಟ್ ಇದನ್ನ ಬರ್ಕೊಳ್ರಿ. ಬರ್ಕೊಂಡ್ರ ಎಲ್ಲರೂ? ರೇನಲ್ ರಾಬಿನ್ಸ್ ಕೂಡ ಬ್ರಿಟನ್. ಅಲ್ಲಿ ನೋಡ್ರಿ, ಈ ಕೇನಿಸ್ ಸಿದ್ಧಾಂತ ಬಹಳ ಇಂಪಾರ್ಟೆಂಟ್ ನಮಗೆ. ರೈಟ್. ಈ ಕೇನಸ್ ಅವರ ಸಿದ್ಧಾಂತ, ಇವರ ಅರ್ಥ ವ್ಯವಸ್ಥೆ ಅಂತಾನೆ ಕರಿತೀವಿ ನಾವು, ಅಥವಾ ಕೇನಿಸ್ ಆರ್ಥಿಕತೆ ಅಂತೇಳಿ ಕರಿಬಹುದು ನಾವು. ಇದು ಕೇನಿಸಿಯನ್ ಎಕನಾಮಿಕ್ಸ್ ಅಂತ. ಕೇನಿಸಿಯನ್ ಎಕನಾಮಿಕ್ಸ್. ಇಲ್ಲಿ ನೋಡ್ರಿ, ಬಹಳ ಜನ ಬಹಳಷ್ಟು ನಮ್ಗೆ ಡೆಫಿನೇಷನ್ ಕೊಟ್ಟಿದ್ದಾರೆ. ಪಿ ಸ್ಯಾಮ್ಯುಯಲ್ಸನ್ ಅವ್ರು ಏನಂತ ಹೇಳ್ತಾರೆ, ಇದನ್ನು ಕೂಡ ನಿಮ್ಗೆ ಗೊತ್ತಿರಬೇಕು. ಪಿ ಸ್ಯಾಮ್ಯುಯಲ್ಸನ್ ಅನ್ನೋರು, ಪಿ ಸ್ಯಾಮ್ಯುಯಲ್ಸನ್ ಇವ್ರೇನಂತ ಹೇಳಿದ್ರು? ರೈಟ್. ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಅಂತಂದ್ರೆ, ರಾಷ್ಟ್ರದ ಆರ್ಥಿಕ ಅಭಿವೃದ್ಧಿ ಅಂದ್ರೆ, ಅಭಿವೃದ್ಧಿ ಎಂದರೆ ರಾಷ್ಟ್ರೀಯ ವರಮಾನ ವೃದ್ಧಿಯಾಗುವ ಪ್ರಕ್ರಿಯೆ ಅಂತ ಹೇಳ್ತಾರೆ. ಬಟ್ ಅದು ನಿಜಾನ ಇಲ್ವಾ ಅನ್ನೋದನ್ನ ನಾವು ನೋಡೋಣ. ಅಕಾರ್ಡಿಂಗ್ ಟು ಪಿ ಸ್ಯಾಮ್ಯುಯಲ್ಸನ್, economic growth of country is process of growth of national income. ರೈಟ್. ಬಹಳ ಇಂಪಾರ್ಟೆಂಟ್ ಇವೆಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು. ಇದು ಸ್ಟೇಟ್ಮೆಂಟ್ ಕೇಳ್ತಾರೆ, ಇದೇ ಸ್ಟೇಟ್ಮೆಂಟ್ ಕೇಳ್ತಾರೆ. ಸೊ ಇವೆಲ್ಲ ಗೊತ್ತಿರಬೇಕು. ಡಿಗ್ ದ ಹೋಲು, ಫಿಲ್ ದ ಹೋಲು, ಇದನ್ನ ಯಾರು ನೀಡಿದ್ರು, ಯಾಕೆ ನೀಡಿದ್ರು, ಇವೆಲ್ಲ ವಿಷಯಗಳು ನಿಮಗೆ ಗೊತ್ತಿರಬೇಕು. ಹಾಗಾದ್ರೆ ಈ ಕೇನಿಸಿಯನ್ ಆರ್ಥಿಕತೆ ಏನ್ ಹೇಳ್ತದೆ? ಡಿಗ್ ದ ಹೋಲ್ ಅಂಡ್ ಫಿಲ್ ದ ಹೋಲ್ ಅರ್ಥ ಏನು? ಡಿಗ್ ದ ಹೋಲ್, ಗುಂಡಿಯನ್ನ ದೋಡಿಸಿ ಗುಂಡಿಯನ್ನ ಮುಚ್ಚಿಸಿ ಅಂತಂದ್ರೆ ಅರ್ಥ ಏನು? ಇಲ್ಲಿ ಬರ್ದಿದ್ದೀನಿ ನಾನು. ಇದರ ಅರ್ಥ ಏನಪ್ಪ? ಯಾರು ಹೇಳ್ತೀರಿ? ಇದರ ಅರ್ಥ ಏನು ಗೊತ್ತಾ? ಸರ್ಕಾರ ಏನು ಮಾಡಬೇಕು? ಜನರ ಅಭಿವೃದ್ಧಿಯ ಕಡೆ ಲಕ್ಷ್ಯ ಕೊಡಬೇಕು. ಸರ್ಕಾರದ ಕೆಲಸ ಅದು. ಸೊ ಅವ್ರಿಗೇನೋ ಕೆಲಸ ಇಲ್ಲ ಅಂತಂದ್ರೆ ನೀವೇನ್ ಮಾಡ್ಬೇಕು? ಅವ್ರಿಗೆ ಆರ್ಥಿಕ ವರಮಾನ ಇಲ್ಲ ಅಂದ್ರೆ ಏನ್ ಮಾಡ್ಬೇಕು? ಜನರಿಗೆ ಕೆಲಸ ಕೊಡಬೇಕು. ನೀವು ಏನ್ ಕೆಲಸ? ಮೊದಲು ಅವ್ರ ಕಡೆಯಿಂದ ಗುಂಡಿಯನ್ನ ತೆಗಸ್ರಿ, ಅವ್ರ ಕಡೆಯಿಂದ ಮುಚ್ಚಿಸ್ರಿ. ಒಟ್ಟು ಜನರಿಗೆ ಆದಾಯ ಬರಬೇಕು. ಈ ನಮ್ಮ ವೆರಿ ಗುಡ್ ನರೇಗಾ ಸ್ಕೀಮ್ ಇದೆಯಲ್ಲ, ಅದರಲ್ಲಿ ಏನ್ ಮಾಡ್ತಾರೆ? ಫಸ್ಟ್ ಬಾವಿ ತೋಡಿಸ್ತಾರೆ, ನೀರು ಬರಲಿಲ್ಲ ಅಂತ ಅದೇ ಬಾವಿ ಮುಚ್ಚಿಸ್ತಾರೆ. ಇದು ಕೇನಿಸಿಯನ್ ಆರ್ಥಿಕತೆ, ಸೋಷಿಯಲಿಸಂ ಬೇಸ್ಡ್ ಇದೆ ಇದು. ರೈಟ್. ಇವ್ರೇನ್ ಹೇಳ್ತಾರೆ? ಸರ್ಕಾರ ಹಸ್ತಕ್ಷೇಪ ಮಾಡಬೇಕು. ಯಾಕಂದ್ರೆ ನೋಡ್ರಿ, ಇದು ಯಾಕೆ ಬಂತು ಅಂದ್ರೆ 1929ರಲ್ಲಿ ಮಹಾ ಹಿಂಜರಿತವನ್ನ ಕಂಡಿದ್ವಿ ನಾವು. ವಿಶ್ವದಲ್ಲಿ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಆಯ್ತು. ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಆಯ್ತು. ಯಾವಾಗ ಗ್ರೇಟ್ ಎಕನಾಮಿಕ್ ಡಿಪ್ರೆಷನ್ ಆಯ್ತು? ಏನಿದು ಈ ಬಂಡವಾಳಶಾಹಿ ಮಾರುಕಟ್ಟೆಯ ಬಲೂನ್ ಹೊಡೆದೋಯ್ತು. ಈ ನಮ್ಮ ಯಾರವನು ಅಡಮ್ ಸ್ಮಿತ್ ಹೇಳಿದ್ದ, ಸರ್ಕಾರ ಹಸ್ತಕ್ಷೇಪ ಮಾಡಬಾರ್ದು ಅಂತ ಹೇಳಿ. ರೈಟ್.
ಇದನ್ನ ಫೇಲ್ಯೂರ್ ಆಫ್ ಕ್ಯಾಪಿಟಲಿಸ್ಟ್ ಮಾರ್ಕೆಟ್. ಕ್ಯಾಪಿಟಲಿಸ್ಟ್ ಮಾರ್ಕೆಟ್ ಮಹಾ ಹಿಂಜರಿತ ಆದ್ಮೇಲೆ ಈ ಕೇನೀಸ್ ಅವರ ಸಿದ್ಧಾಂತ ಡೆವಲಪ್ ಆಗುತ್ತೆ. ಏನಂತ ಹೇಳ್ತಾರೆ? ಸರ್ಕಾರ ಹಸ್ತಕ್ಷೇಪ ಮಾಡಬೇಕು, ಸರ್ಕಾರದ ಹಸ್ತಕ್ಷೇಪ ಇರಲೇಬೇಕು. ಇವ್ರೇನು ಹೇಳ್ತಾರೆ? ಗವರ್ನಮೆಂಟ್ ಇಂಟರ್ವೆನ್ಷನ್ ಶುಡ್ ಬಿ ದೇರ್. ಗವರ್ಮೆಂಟ್ ಯಾವ ರೀತಿ ಅಂದ್ರೆ ಸಂಪೂರ್ಣವಾಗಿ ನಿಯಂತ್ರಣ ಮಾಡೋ ಅವಶ್ಯಕತೆ ಇಲ್ಲ. ರೈಟ್. ಓಕೆ. ಮಾರುಕಟ್ಟೆಯಲ್ಲಿ ಡಿಮ್ಯಾಂಡ್ ಇರಲಿಲ್ಲ ಅಂದ್ರೆ ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ರಿ. ಮಾರುಕಟ್ಟೆಯಲ್ಲಿ ಈಗ ಪೂರೈಕೆ ಅಂತೂ ಇದ್ದೇ ಇರುತ್ತೆ, ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು ನಾವು. ಡಿಮ್ಯಾಂಡ್ ಕ್ರಿಯೇಟ್ ಮಾಡ್ಬೇಕು. ಡಿಮ್ಯಾಂಡ್ ಹೆಂಗೆ? ಬೇಡಿಕೆ ಹೆಚ್ಚಳ ಹೆಂಗ್ ಮಾಡುತ್ತಪ್ಪ ಸರ್ಕಾರ? ಹೆಂಗ್ ಮಾಡಬೇಕು? ಸರ್ಕಾರ ಬೇಡಿಕೆ ಹೆಚ್ಚಳವನ್ನ ಯಾವ ರೀತಿ ಮಾಡಬೇಕು? ರೈಟ್. ಎಸ್. ಹೆಂಗ್ ಮಾಡಬಹುದು? ಸರ್ಕಾರ ಏನ್ ಮಾಡಬೇಕು? ವೆಚ್ಚಗಳನ್ನ ಮಾಡಬೇಕು, ಖರ್ಚು ಮಾಡಬೇಕು ದುಡ್ಡನ್ನ, ಮತ್ತು ಕಡಿಮೆ ತೆರಿಗೆಯನ್ನ ವಿಧಿಸಬೇಕು. ಗವರ್ಮೆಂಟ್ ಶುಡ್ ಇನ್ಕ್ರೀಸ್ expenditure and lower taxes. ಜನರ ಹತ್ರ ದುಡ್ಡಿದ್ರೆ ಮಾತ್ರ ಬೇಡಿಕೆ ಉಂಟಾಗ್ತದೆ. ಜನರ ಹತ್ರ ದುಡ್ಡಿಲ್ಲ ಅಂದ್ರೆ ಎಲ್ಲಿಂದ ಬರ್ತದೆ? ರೈಟ್. ಜನರ ಹತ್ರ ದುಡ್ಡಿದ್ರೆ ಬರ್ತದೆ, ಜನರ ಹತ್ರ ದುಡ್ಡೇ ಇರಲಿಲ್ಲ ಅಂದ್ರೆ ದುಡ್ಡು ಕೊಡಬೇಕು. ನೀವು ದುಡ್ಡು ಕೊಡಬೇಕು, ಕೊಡಲಾರದೆ ಹಂಗೆ ಮಾಡ್ಲಿಕ್ಕೆ ಬರೋದಿಲ್ಲ. ಸೊ ಯಾವಾಗಾದ್ರೂ ಆರ್ಥಿಕ ಹಿಂಜರಿತ ಉಂಟಾದಾಗ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು. ಏನ್ ಮಾಡಬೇಕು? ನಾವು ಬೇಡಿಕೆಯಲ್ಲಿ ಹೆಚ್ಚಳ ಮಾಡಬೇಕು. ಬೇಡಿಕೆ ಹೆಚ್ಚಳ ಮಾಡ್ಲಿಕ್ಕೆ ಸರ್ಕಾರ ರೊಕ್ಕ ಖರ್ಚು ಮಾಡಬೇಕು. ಈಗ ಇದಕ್ಕೊಂದು ಎಕ್ಸಾಂಪಲ್ ಯಾವ್ದು ಹೇಳ್ರಿ ನೋಡೋಣ. ಎಕ್ಸಾಂಪಲ್ MG ನರೇಗಾ. ಮಹಾತ್ಮ ಗಾಂಧಿ ರಾಷ್ಟ್ರೀಯ ಉದ್ಯೋಗ ಖಾತ್ರಿ ಯೋಜನೆ. ಉದ್ಯೋಗ ಖಾತ್ರಿ ಯೋಜನೆಯಲ್ಲಿ ಏನು ಮಾಡ್ತಾರೆ? ಗುಂಡಿ ತೋಡ್ಲಿಕ್ಕೂ ದುಡ್ಡು ಕೊಡ್ತಾರೆ, ಗುಂಡಿ ಮುಚ್ಚಲಿಕ್ಕೂ ದುಡ್ಡು ಕೊಡ್ತಾರೆ. ಗುಂಡಿ ತೋಡ್ಲಿಕ್ಕೂ ಅಗ್ರಿಗೇಟ್ ಡಿಮ್ಯಾಂಡ್ ಅನ್ನ ನೀವು ಇನ್ಫ್ಲೂಯೆನ್ಸ್ ಮಾಡಬೇಕು. ರೈಟ್. ಅಗ್ರಿಗೇಟ್ ಡಿಮ್ಯಾಂಡ್ ಅನ್ನ ರೈಟ್ ಕ್ರಿಯೇಟ್ ಮಾಡಬೇಕು. ಅಂದಾಗ್ಲೇನೆ ನೀವೇನು ಉದ್ಯೋಗ ಸೃಷ್ಟಿ ಮಾಡ್ಲಿಕ್ಕೆ ಸಾಧ್ಯ. ಉದ್ಯೋಗ ಸೃಷ್ಟಿ ಆದಾಗ್ಲೇನೆ ಬೇಡಿಕೆ ಹೆಚ್ಚಾಗ್ಲಿಕ್ಕೆ ಸಾಧ್ಯ. ಅರ್ಥ ಆಯ್ತಾ ಎಲ್ಲರಿಗೂ? ಪ್ರಪಂಚದಲ್ಲೇ ದೊಡ್ಡ ಸ್ಕ್ಯಾಮ್ ಸ್ಕೀಮ್ ಇದೆ ಅನ್ಸುತ್ತೆ SD. ಇದನ್ನೇ ಹೇಳೋದು, ಬಂಡವಾಳಶಾಹಿ ತಲೆ. ಇದು ಜನರಿಗೆ ನೀವೇನಾದ್ರೂ ಸ್ಕ್ಯಾಮ್ ಅಂತೇಳಿ ಅಂತಂದ್ರೆ ಇದು ಸ್ಕ್ಯಾಮ್ ಅಲ್ಲ. ಇದು ಈಗ ಹಳ್ಳಿಯವರಿಗೆ ನೀವು ಉದ್ಯೋಗ ಕೊಡಬೇಕು, ವಲಸೆ ಹೋಗೋದಂತೆ. ಹೆಂಗ್ ಕೊಡ್ತೀಯಪ್ಪ ನೀನು? ಹೌ ವಿಲ್ ಯು ಗಿವ್ ಜಾಬ್ಸ್ ಟು ದ ರೂರಲ್ ಪಾಪ್ಯುಲೇಷನ್ ಆಫ್ ಇಂಡಿಯಾ? ಗ್ರಾಮೀಣ ಜನರಿಗೆ ಉದ್ಯೋಗ ಎಲ್ಲಿಂದ ಕೊಡ್ತೀರಿ? ಗ್ರಾಮಗಳಲ್ಲಿ ಏನಾದ್ರೂ ಕೆಲಸ ಇದೆಯಾ? ಇಲ್ಲ. ಮತ್ತೆ ಹೆಂಗ್ ಕೊಡವ ನೀನು? ಇಲ್ಲ, ನೇರವಾಗಿ ನೀವು ಡೈರೆಕ್ಟ್ ಕ್ಯಾಶ್ ಟ್ರಾನ್ಸ್ಫರ್ ಮಾಡಬೇಕಾಗತ್ತೆ, ಇಲ್ಲ ಅವರಿಗೆ ಕೆಲಸ ಮಾಡಿಸ್ಬೇಕಾಗತ್ತೆ. ಕೆಲಸ ಎಂಪ್ಲಾಯ್ಮೆಂಟ್ ಕ್ರಿಯೇಟ್ ಮಾಡಬೇಕು, ಬೇಡಿಕೆನೂ ಹೆಚ್ಚಳ ಮಾಡಬೇಕು. ಅಗ್ರಿಗೇಟ್ ಡಿಮ್ಯಾಂಡ್ ಮತ್ತು ಜನರೇಷನ್ ಆಫ್ ದ ಎಂಪ್ಲಾಯ್ಮೆಂಟ್ ಎರಡೂ ಇರಬೇಕು. ಪುಗಸಟ್ಟೆ ಕೊಡಬಾರದು. ಎಂಪ್ಲಾಯ್ಮೆಂಟ್ ಜನರೇಟ್ ಆಗೋದಿಲ್ಲ. ಎಂಪ್ಲಾಯ್ಮೆಂಟ್ ಜನರೇಟ್ ಆಗಬೇಕು ಮತ್ತು ಬೇಡಿಕೆ ಹೆಚ್ಚಾಗಬೇಕು. ಜನರ ಹತ್ರ ದುಡ್ಡಿದ್ರೆ ಮಾತ್ರ. ಅದಕ್ಕೆ ಹೇಳ್ತಾರೆ ಇವರು ಡಿಗ್ ದ ಹೋಲ್ ಫಿಲ್ ದ ಹೋಲ್. ಡಿಗ್ ದ ಹೋಲ್ ಫಿಲ್ ದ ಹೋಲ್ ಅಷ್ಟೇ. ಅರ್ಥ ಆಯ್ತಾ? ಯಾರ್ಯಾರಿಗೆ ಅರ್ಥ ಆಗಿದೆ ಡಿಗ್ ದ ಹೋಲ್ ಫಿಲ್ ದ ಹೋಲ್ ಅಂತ ಬರೀರಿ.
ಕೆನೇಸಿಯನ್ ಎಕನಾಮಿಕ್ಸ್ ಏನ್ ಹೇಳ್ತದೆ, ಯಾವಾಗ ಆರ್ಥಿಕತೆ ಬಂಡವಾಳಶಾಹಿ ಆರ್ಥಿಕತೆ ವಿಫಲ ಆಗುತ್ತೆ ಅವಾಗ ಸರ್ಕಾರ ಹಸ್ತಕ್ಷೇಪ ಮಾಡಬೇಕು. ಸರ್ಕಾರ ಏನ್ ಮಾಡಬೇಕು, ಖರ್ಚು ಜಾಸ್ತಿ ಮಾಡಬೇಕು, ಜನರಿಗೆ ಉದ್ಯೋಗಗಳನ್ನ ನೀಡಬೇಕು, ತೆರಿಗೆ ಕಡಿಮೆ ಮಾಡಬೇಕು. ಖರ್ಚು ಜಾಸ್ತಿ ಮಾಡಬೇಕು, ಜನರಿಗೆ ಉದ್ಯೋಗಗಳನ್ನ ನೀಡಬೇಕು, ತೆರಿಗೆ ಕಡಿಮೆ ಮಾಡಬೇಕು. ಹೀಗಿದ್ದಾಗ ಮಾತ್ರ ಏನಾಗುತ್ತೆ, ಬೇಡಿಕೆ ಹೆಚ್ಚಾಗುತ್ತೆ. ಅಗ್ರಿಗೇಟ್ ಡಿಮ್ಯಾಂಡ್ ಅಂತ ಕರಿತೀವಿ ನಾವು. ಒಟ್ಟಾರೆ ಬೇಡಿಕೆ ಹೆಚ್ಚಾದಾಗ ಉತ್ಪಾದನೆ ಹೆಚ್ಚಾಗುತ್ತೆ. ಉತ್ಪಾದನೆ ಹೆಚ್ಚಾದ್ರೆ ಮತ್ತೆ ಜಾಬ್, ಒಟ್ಟಾರೆ ಬೇಡಿಕೆ ಅಂತ ಕರಿತೀವಿ. ಸೊ ಇವು 4 ಇಂಪಾರ್ಟೆಂಟ್ ಡೆಫಿನೇಷನ್ಗಳು. ಯಾರ್ಯಾರಿಗೆ ಡೆಫಿನೇಷನ್ಸ್ ಅರ್ಥ ಆಗಿದೆ? ಡೆಫಿನೇಷನ್ಸ್ ಅಂತ ಹೇಳ್ರಿ. ಸೂಪರ್ ಕ್ಲಾಸ್ ಸರ್, ಥ್ಯಾಂಕ್ ಯು ನಿತೇಶ್. ಇನ್ನೂ ಇದೆ, ಕ್ಲಾಸ್ ಮುಗುದಿಲ್ಲ. ಡಿಗ್ ದ ಹೋಲ್ ಪಿಲ್ ದ ಹೋಲ್, ಇನ್ನೂ ಟೈಮ್ ಇದೆ. ಇನ್ನೂ ಮುಗುದಿಲ್ಲ ಕ್ಲಾಸ್. ಓಕೆ, ಏನಪ್ಪ ಅಂದ್ರೆ ಕೋರ್ಸ್ ಮುಗಿಯಲ್ಲ. ಸೊ ಅರ್ಥಶಾಸ್ತ್ರದಲ್ಲಿ ನಾವು ಎಷ್ಟು ರೀತಿಯ ಶಾಖೆಗಳನ್ನ ನೋಡ್ತೀವಿ? ಅರ್ಥಶಾಸ್ತ್ರದ ಶಾಖೆಗಳು ಎಷ್ಟಿವೆ? ಅರ್ಥಶಾಸ್ತ್ರವನ್ನ ನಾವು ಎಷ್ಟು ರೀತಿಯಲ್ಲಿ ವಿಂಗಡಣೆ ಮಾಡಬಹುದು? ರೈಟ್, 3 ರೀತಿಯಲ್ಲಿ ವಿಂಗಡಣೆ ಮಾಡಬಹುದು. 3 ರೀತಿಯಲ್ಲಿ ನಾವು ವಿಂಗಡಣೆ ಮಾಡಬಹುದು. ಯಾವ್ಯಾವುದು? ಮೊದಲನೇದು ಯಾವುದು? ಮೈಕ್ರೋ ಎಕನಾಮಿಕ್ಸ್. ಇದನ್ನೇನಂತ ಕರಿತೀವಿ ನಾವು? ಸೂಕ್ಷ್ಮ ಅರ್ಥಶಾಸ್ತ್ರ. ಎರಡನೇದು ಯಾವುದು? ಮ್ಯಾಕ್ರೋ ಎಕನಾಮಿಕ್ಸ್. ಸಮಗ್ರ ಅರ್ಥಶಾಸ್ತ್ರ. ಮೂರನೇದು ಯಾವುದು? ಮೆಸೋ ಎಕನಾಮಿಕ್ಸ್ ಅಂತ ಹೇಳಿ, ಮಧ್ಯಂತರ ಅರ್ಥಶಾಸ್ತ್ರ. ಮೆಸೋ ಎಕನಾಮಿಕ್ಸ್, ಮಧ್ಯಂತರ, ಇವು ಪ್ರಮುಖ. ಈ ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್ ಈ ರೀತಿ ಮೊದಲ ಬಾರಿಗೆ ಈ ಪದಗಳನ್ನ ಮೊದಲ ಬಾರಿಗೆ ನೀಡಿದವರು ಯಾರು? ಮೊದಲ ಬಾರಿಗೆ ನೀಡಿದವರು ಬೇರೆ ಯಾರು ಅಲ್ಲ, ರ್ಯಾಗ್ನರ್ ಫಿಶ್ ಅಂತ ಹೇಳಿ. ಯಾರು ಇವರು? ರ್ಯಾಗ್ನರ್ ಫಿಶ್. ಡು ಯು ನೋ ರ್ಯಾಗ್ನರ್ ಫಿಶ್? ನಾರ್ವೆ ದೇಶದ ಅರ್ಥಶಾಸ್ತ್ರಜ್ಞ. ನಾರ್ವೆ ದೇಶದ ಅರ್ಥಶಾಸ್ತ್ರಜ್ಞ ಇವರು. ಇವ್ರ ಬಗ್ಗೆ ಪ್ರಶ್ನೆಗಳೇನಾದ್ರೂ ಬರುತ್ತಾ? ಎಸ್. ಇವರು ಮೊದಲ ಅರ್ಥಶಾಸ್ತ್ರದ ನೋಬೆಲ್ ಅನ್ನ ಪಡೆದವರು. ನೋಬೆಲ್ ಯಾವಾಗ? 1969ರಲ್ಲಿ ಫಸ್ಟ್ ನೋಬೆಲ್ ಪ್ರೈಸ್ ಫಾರ್ ಎಕನಾಮಿಕ್ಸ್. ಯಾರೋ ರ್ಯಾಗ್ನರ್ ಫಿಶ್. ಇವರೇ ಡಿವೈಡ್ ಮಾಡಿದ್ದು ಮೈಕ್ರೋ ಎಕನಾಮಿಕ್ಸ್, ಮ್ಯಾಕ್ರೋ ಎಕನಾಮಿಕ್ಸ್. ರೈಟ್, ವೆರಿ ಗುಡ್. ಕ್ಲಿಯರ್ ಇದೆಯಾ? Is it clear to everyone? ನಾರ್ವೆದವರೇ ಅವರು. ಸೊ ಈ ಸೂಕ್ಷ್ಮ ಆರ್ಥಿಕತೆ ಇವತ್ತೇ ಹೇಳ, ನಾಳೆ ಹೇಳ, ಬಹಳ ಟೈರ್ಡ್ ಆಗಿದ್ರೆ ಅನ್ನಿಸ್ತಿದೆ. ಬರ್ಕೊಳ್ರಿ.
ಆಯ್ತು ಬಿಡ್ರಿ, ಫಸ್ಟ್ ಕ್ಲಾಸ್ ಇದೆ ಇವತ್ತೊಂದು ದಿವಸ, ನಿಮ್ಮ ಮೇಲೆ ದಯ ತೋರಿಸ್ತೀನಿ, ನಾಳೆಯಿಂದ ರುಬ್ಲಿಕ್ಕೆ ಶುರು ಮಾಡ್ತೀನಿ. ಆಮೇಲೆ ನಾವು ಸೋಮವಾರದಿಂದ ಶುಕ್ರವಾರ ಅಷ್ಟೇ ತರಗತಿಗಳದಾವು. ಸಿಲೆಬಸ್ ಹಿಂದೆ ಬಿದ್ದರೆ ಶನಿವಾರ ಎಕ್ಸ್ಟ್ರಾ ಕ್ಲಾಸ್ ಇರುತ್ತೆ. ಸಿಲೆಬಸ್ ಹಿಂದೆ ಬಿದ್ದರೆ ಶನಿವಾರ ಅಥವಾ ರವಿವಾರ ಎಕ್ಸ್ಟ್ರಾ ಕ್ಲಾಸ್ ಇರುತ್ತೆ ಇದೇ ಬ್ಯಾಚ್ ನಲ್ಲಿ. ಓಕೆ, ಆಮೇಲೆ ನೋಡ್ರಿ, ಯಾರ್ಯಾರಿಗೆ ಈ ತರಗತಿಗಳು ಇಷ್ಟ ಆಗ್ತಾ ಇದೆ, ಯಾರ್ಯಾರಿಗೆ ಇವತ್ತಿನ ತರಗತಿಯ ಬಗ್ಗೆ ಏನ್ ಅನಿಸ್ತು ನಿಮಗೆ? ಎಕನಾಮಿಕ್ಸ್ ತುಂಬಾ ಜನ ಹೇಳಿದ್ರಿ, ಬಟ್ ಆ ಒಂದು ನಿಮ್ಮ ಎಕ್ಸ್ಪೆಕ್ಟೇಷನ್ಗೆ ಇವತ್ತಿನ ತರಗತಿ ರೀಚ್ ಆಗ್ತಾ ಇದೆಯಾ? ನಾನು ಅದು ಮಾತ್ರ ನಿಮಗೆ ಹೇಳಿದ್ದೆ. ನೋಡ್ರಿ, ಎಕನಾಮಿ ನಾನು ಮಾಡಿಲ್ಲ, ಎಕನಾಮಿ ಅದ್ಭುತವಾಗಿ ಮಾಡ್ತೀನಿ ಅನ್ನೋದು ನಾನು ಹೇಳಿಲ್ಲ. ಬಟ್ ನಾವು ಮಾಡಿದ ಕೋರ್ಸು ಏನು ಎಲ್ಲಕ್ಕಿಂತ ವಿಶೇಷವಾಗಿರ್ತದೆ, ಒನ್ ಆಫ್ ದ ಬೆಸ್ಟ್ ಬ್ಯಾಚಸ್ ಅಂತೇಳಿ ನೀವು ಹೇಳ್ತೀರಿ ಅನ್ನೋದನ್ನ ನಾನು ಹೇಳಿದ್ದೆ. ನಿಮ್ಗೆ ಹಾಗೆ ಅನಿಸ್ತಾ ಇದ್ರೆ ಐ ವಿಲ್ ಬಿ ಮೋರ್ ದನ್ ಹ್ಯಾಪಿ. ಇಲ್ಲ ಸರ್, ಏನಾದ್ರೂ ಬದಲಾವಣೆ ಆಗಬೇಕು, ಬದಲಾವಣೆಯಲ್ಲಿ ಯಾರು ಕೂಡ ಸ್ಪೀಡ್ ಮಾಡ್ರಿ ಸ್ಲೋ ಮಾಡ್ರಿ ಅದನ್ನ ಹೇಳಬೇಡ್ರಿ, ನನಗೆ ಗೊತ್ತದ. ಓಕೆ, ಅದನ್ನ ಬಿಟ್ಟು ಬೇರೆದ್ ಹೇಳ್ರಿ, ಅದನ್ನ ಬಿಟ್ಟು ನೀವು ನನಗೆ ಬೇರೆದ್ ಹೇಳ್ರಿ. ಏನಾದ್ರೂ ಎಕ್ಸ್ಪ್ಲನೇಷನ್ ನಿಮಗೆ ಡಿಫಿಕಲ್ಟ್ ಅನಿಸ್ತಾ ಇದ್ರೆ ಅಂದಾಗ ಹೇಳ್ರಿ. ನಿಧಾನಕ್ಕೆ ಹೋಗೋಣ.